ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಿಜವಾದ ಬಡವರು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ನಿಜವಾದ ಬಡವರು. ಓಕೆ, ಇಷ್ಟಕ್ಕೂ ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದ ಒಂದು ಸಬ್ಜೆಕ್ಟ್ ಪ್ರಿಯರೇ. ಇದು ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದ ಸಬ್ಜೆಕ್ಟ್ ಒಂದು B2 ಬರೀತಿರುವಂಥವರಿಗೆ ಈ ಪಾಠ ಈ ಸರಿ ಇರುತ್ತೆ. ಸೊ ಈಗ ನಾವು ಆಲೋಚನೆ ಮಾಡ್ತಿರುವಂತಹದ್ದು ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಒಂದು ಪಾಠ. ಓಕೆ, ಟೈಟಲ್ನ ಹೆಸರೇನು? ನಿಜವಾದ ಬಡವರು. ಹಾಗಾದರೆ ನಿಜವಾದ ಬಡವರು, ನಿಜವಲ್ಲದೇ ಇರುವಂತಹ ಬಡವರು ಅಂತ ಇಬ್ಬರು ಇರ್ತಾರ? ನಿಜವಾದ ಬಡವರು, ನಿಜವಲ್ಲದೇ ಇರುವಂತಹ ಬಡವರು ಅಂತ ಇಬ್ಬರು ಇರ್ತಾರ? ಏನಕ್ಕೋಸ್ಕರ ಇಷ್ಟಕ್ಕೂ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ನಿಜವಾದ ಬಡವರು ಅಂತ ಟೈಟಲ್ ಇಟ್ಟು ಏನಕ್ಕೋಸ್ಕರ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ನಿಜವಾದ ಬಡವರು ಇರ್ತಾರೆ, ಬಡವರು ಅಥವಾ ನಿಜವಲ್ಲದ, ನಿಮಗೆ ಹೇಗೆ ಅರ್ಥ ಆಗುತ್ತೋ ನಿಜವಲ್ಲದೇ ಇರುವಂತಹ ಬಡವರು ಇರಬಹುದು ಅಂತ ಹೇಳಿ ಟೈಟಲ್ ಒಂದು ಕ್ಲೂ ಕೊಡ್ತಿದೆಯಾ? ನೋಡೋಣ, ಇಷ್ಟಕ್ಕೂ ಇದ್ದಾರ ನಿಜವಲ್ಲದೇ ಇರುವಂತಹ ಬಡವರಿದ್ದಾರ ಏನು ಅಂತ ಹೇಳಿ ಗೊತ್ತಾಗುತ್ತೆ ಈ ಅಂಶದಲ್ಲಿ. ಮುಖ್ಯವಾಗಿ ಈ ಅಂಶವನ್ನು ನಾವು ಆಲೋಚನೆ ಮಾಡ್ತಿರುವಂತಹದ್ದು, ಸತ್ಯವೇದದಲ್ಲಿರುವಂತಹ ಮಾತುಗಳು ನಮಗೆ ಅಪಾರ್ಥ ಆಗಬಾರ್ದು. ಅಪಾರ್ಥ ಅಂದರೆ ಏನು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಲ್ವ. ಸತ್ಯವೇದದಲ್ಲಿರುವಂತಹ ಮಾತುಗಳು ನಮಗೆ ಅರ್ಥ ಆದರೆ ಸಂತೋಷ, ನಾವೇನಾದರೂ ಕಲಿತೇವೆ. ಅದು ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ, ಅಂದರೆ ಇರುವಂತಹದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದೇ ಹೋದರೂ ಅಷ್ಟೊಂದು ಅನಾಹುತ ಆಗೋದಿಲ್ಲ, ಅಷ್ಟೊಂದು ಅನಾಹುತ ಆಗುತ್ತೆ ಅಪಾರ್ಥ ಮಾಡಿಕೊಂಡ್ರೆ ಸತ್ಯವೇದದಲ್ಲಿರುವಂತಹ ಮಾತುಗಳನ್ನು. ಯಾಕೆ? ಸತ್ಯವೇದದಲ್ಲಿ ಬಡತನದ ಬಗ್ಗೆ, ಬಡವರ ಬಗ್ಗೆ ಒಂದಷ್ಟು ಮಾತುಗಳಿದೆ. ಆ ಮಾತುಗಳನ್ನು ಓದಿದಾಗ ನಮಗೆ ಇಷ್ಟ ಬಂದಂತೆ ಅದನ್ನು ಅಪ್ಲೈ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ವಿಚಿತ್ರ ಆಗೋಗುತ್ತೆ. ಆ ಮಾತುಗಳು ಯಾವುದು? ಫಸ್ಟು ಒಂದು ಮಾತನ್ನು ತೆಗೆದು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರಿರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಏನು ಅರ್ಥ ಆಯಿತು ನಮಗೆ ಮಾತಿನಿಂದ? ಆ ಕೊನೆ 3 ಸಾಲನ್ನು ಮಾತ್ರ ಇನ್ನೊಂದು ಸಾರಿ ಓದೋಣ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯೇಸು ಕ್ರಿಸ್ತರು ಏನಂತೆ? ಐಶ್ವರ್ಯವಂತರು. ಯಾವುದರಲ್ಲಿ ಬಂದ್ರಂತೆ ಅವರು? ಯಾವುದ್ರಲ್ಲಿ ಸೇರಿದ್ರಂತೆ? ಬಡತನದಲ್ಲಿ ಸೇರಿದರಂತೆ. ಏನಕ್ಕೋಸ್ಕರ ಬಡವರಾದರಂತೆ? ಐಶ್ವರ್ಯವಾಗಿದ್ದಂಥ ಯೇಸು ಕ್ರಿಸ್ತರು, ಐಶ್ವರ್ಯವಂತರಾಗಿದ್ದಂಥ ಯೇಸು ಕ್ರಿಸ್ತರು ಏನಕ್ಕೋಸ್ಕರ ಬಡವರಾದರು? ನಮ್ಮನ್ನು, ಬಡವರಾಗಿರುವಂತಹ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಏನಾದರೂ ಬಡವರಾದರು. ಮತ್ತು ಇನ್ನೊಂದು ಸಾರಿ ಹೇಳೋಣ ಇದನ್ನು, ನಮ್ಮನ್ನು, ಬಡವರಾಗಿರುವಂತಹ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಏನಾದರೂ ಐಶ್ವರ್ಯವಂತರಾಗಿರುವಂಥವರು ಬಡವರಾದರು. ಓಕೆ, ಹಾಗಾದರೆ ನಾವೇನಾಗಿರಬೇಕು ಈ ಲೆಕ್ಕದಲ್ಲಿ? ಈಗ ಶ್ರೀಮಂತರಾಗಿರುವಂತಹ ಯೇಸು ಕ್ರಿಸ್ತರು ಬಡವರಾದರೆ ನಮಗೋಸ್ಕರ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಹುಟ್ಟಿ ಬಡತನದಲ್ಲಿ ಇದ್ದರೆ ಓಕೆ. ಈಗ ನನಗೆ ಹೇಳಿ, ಯೇಸು ಕ್ರಿಸ್ತರು ಶ್ರೀಮಂತಿಕೆಯಿಂದ ಬಡತನಕ್ಕೆ ಇಳಿದ ನಂತರ ನಾವು ಇಲ್ಲಿಂದ ಏನಾಗಿರಬೇಕು? ಬಡತನದಿಂದ ಶ್ರೀಮಂತರಾಗಿರ್ಬೇಕಲ್ವ? ಹೌದಲ್ವ? 10 ಕೋಟಿ ಆಸ್ತಿ ಎಷ್ಟು ಜನಕ್ಕಿದೆ? ಕೈ ಎತ್ತಿ ನೋಡೋಣ. ಸುಮಾರು ಒಂದು 10 ಕೋಟಿ 100 ಕೋಟಿ ಆಸ್ತಿ ಇರುವಂಥವರೆಲ್ಲ ಒಂದು ಸಾರಿ ಕೈ ಎತ್ತಿ ನೋಡೋಣ. ಇದ್ದೀವ ನಮ್ಮಲ್ಲಿ ಯಾರಾದರೂ? 10 ಕೋಟಿ 100 ಕೋಟಿ ಆಸ್ತಿ ಇರುವಂಥವರೆಲ್ಲ ಇದ್ದೀವ? ಮತ್ತು ಈ ಮಾತಿನ ಅರ್ಥ ಏನಿಷ್ಟಕ್ಕೂ? ನಾವು ಇದನ್ನು ಹೀಗೆ ಅಪ್ಲೈ ಮಾಡಿದ್ರೆ, ಏಕೆಂದರೆ ತುಂಬ ಜನ ಈ ಮಾತನ್ನು ಎಷ್ಟು ಚೆನ್ನಾಗಿ ಇಂಟರ್ಪ್ರೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕ್ರೈಸ್ತ ಸಮಾಜದಲ್ಲಿ ಯೇಸು ಕ್ರಿಸ್ತರು ಬಂದದ್ದು ಬಡವರಾಗಿರುವಂತಹ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ. ನಿಮಗೆ ಬಡತನ ಇದೆಯಾ? ನೀವು ಯೋಚನೆ ಮಾಡಬೇಡಿ, ಯೇಸು ಕ್ರಿಸ್ತರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತಾರೆ. ನಿಮಗೆ ಆಸ್ತಿ ಇಲ್ವಾ? ನೀವು ಯೋಚನೆ ಮಾಡಬೇಡಿ, ನಿಮಗೆ ಯೇಸು ಕ್ರಿಸ್ತರು ಆಸ್ತಿ ಕೊಡ್ತಾರೆ, ನಿಮಗೆ ಐಶ್ವರ್ಯ ಕೊಡ್ತಾರೆ, ಬಂಗ್ಲೆ ಕೊಡ್ತಾರೆ, ಇರುವಂಥ ಸಾಲಗಳನ್ನೆಲ್ಲ ತೀರಿಸ್ತಾರೆ. ಅದಾ ಈ ಮಾತಿನ ಅರ್ಥ? ಬಡವರಾಗಿರುವಂತಹ ನಮ್ಮನ್ನು ಶ್ರೀಮಂತರನ್ನಾಗಿ ಯೇಸು ಕ್ರಿಸ್ತರು ಮಾಡಲಿಕ್ಕೆ ಬಂದರು ಅಂದರೆ ಆ ಥರ ಇಂಟರ್ಪ್ರೆಟ್ ಮಾಡೋದ? ನಾವು ಬಡವರು ಅಂದರೆ ಒಂದು ವೇಳೆ ಶರೀರಕ್ಕೆ ಸಂಬಂಧಪಟ್ಟಂತೆ ಬಡವರು ಅಂತ ಅಂದ್ಕೊಂಡ್ರೆ ಆ ಥರ ಇಂಟರ್ಪ್ರೆಟ್ ಮಾಡ್ತೀವಿ. ಯಾವ ಥರ? ನಾನು ಇವಾಗ ತಾನೇ ಹೇಳಿದ್ನಲ್ವ, ಬಡವರಾಗಿರುವಂತಹ ನಮಗೆ ಯೇಸು ಕ್ರಿಸ್ತರು ಐಶ್ವರ್ಯವನ್ನು ಕೊಡ್ತಾರೆ, ಶ್ರೀಮಂತಿಕೆಯನ್ನು ಕೊಡ್ತಾರೆ. ಇಲ್ಲ, ಅವ್ರಿಗೋಸ್ಕರನೇ ಬರೆದಿರುವಂತಹದ್ದು, ಬಡವರಾಗಿರುವಂತಹ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದರು ಅಂದರೆ, ಬಡವರು ಅಂದರೆ ಏನೂ ಇಲ್ಲದೇ ಇರುವಂಥವ್ರ ಬಗ್ಗೆ ಬರೆಸಿದ್ದಾರೆ. ಆಹಾರ ಇಲ್ಲದೇ ಇರುವಂಥವ್ರು, ವಸ್ತ್ರ ಇಲ್ಲದೇ ಇರುವಂಥವ್ರು, ಇವರೇನ ಬಡವರು ಇಲ್ಲಿ ಬರೆದಿರುವಂತಹ ಅರ್ಥದ ಪ್ರಕಾರ? ಯಾರು ಹಾಗಿದ್ರೆ ಬಡವರು ಅಂತ ಹೇಳಿದ್ರೆ?
ಇಷ್ಟಕ್ಕೂ ಯೇಸು ಕ್ರಿಸ್ತರು ಒಂದು ವೇಳೆ ಲೋಕಕ್ಕೆ ಸಂಬಂಧಪಟ್ಟಂತೆ ಬಡವರು, ಹಸಿವೆಯಿಂದ ಇರುವಂಥವರು, ಅಥವಾ ಊಟಕ್ಕಿಲ್ಲದೆ ಇರುವಂಥವರು, ವಸ್ತ್ರ ಇಲ್ಲದೆ ಇರುವಂಥವರು, ಇವರನ್ನು ಒಂದು ವೇಳೆ ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಬಂದಿದ್ದರೆ ಫಸ್ಟ್ ಯಾರು ಶ್ರೀಮಂತರಾಗಬೇಕಿತ್ತು? ಯೇಸು ಕ್ರಿಸ್ತರ ಜೊತೆ ಇರುವಂತಹ ಅಪೋಸ್ತಲರಲ್ವ ಶ್ರೀಮಂತರಾಗಿರಬೇಕಿತ್ತು, ಹೌದಲ್ವ? ಯಾಕೆಂದರೆ ಅವ್ರ ಜೊತೆಲೇ ಇದ್ದರು. ನಾವಾದರೂ ಯೇಸು ಕ್ರಿಸ್ತರು ಬಂದು ಹೋದ ನಂತರ 2000 ವರ್ಷ ಆದ ನಂತರ ಹುಟ್ಟಿದ್ದೀವಿ. ಅಪೋಸ್ತಲರು ಅತ್ಯಂತ ಶ್ರೀಮಂತರು ಅಂದರೆ ಯಾರಾಗಿರಬೇಕಿತ್ತು? ಯೋಹಾನನ ಕುಟುಂಬದವರು, ಪೇತ್ರನ ಕುಟುಂಬದವರು, ಇವರಲ್ವ ಶ್ರೀಮಂತರಾಗಿರಬೇಕಿತ್ತು. ಒಂದು ವೇಳೆ ನಿಜವಾಗ್ಲೂ ಇಲ್ಲಿ ಮಾತಾಡಿರುವಂತಹದ್ದು ಲೋಕಕ್ಕೆ ಸಂಬಂಧಪಟ್ಟಂತಹ ಬಡತನದ ಬಗ್ಗೆ ಆಗಿದ್ದರೆ, ಲೋಕಕ್ಕೆ ಸಂಬಂಧಪಟ್ಟಂತಹ ಬಡವರ ಬಗ್ಗೆ ಮಾತಾಡಿದರೆ ಈ ವಚನದಲ್ಲಿ, ಯಾರು ಅತ್ಯಂತ ಶ್ರೀಮಂತರಾಗಬೇಕಿತ್ತು? ಅಪೋಸ್ತಲರು, ಪೇತ್ರನು, ಯೋಹಾನರು, ಅವರಾಗಬೇಕಿತ್ತು. ಅವರಿಗೆ ಶ್ರೀಮಂತಿಕೆಯನ್ನು ಬಿಟ್ಟು ಹೋಗಬೇಕಿತ್ತು ಯೇಸು ಕ್ರಿಸ್ತರು. ಅದಾಯ್ತಾ? ಹೋಗಬೇಕಾದ್ರೆ ಒಂದೇ ಒಂದು ಕಾಸನ್ನು ಕೊಟ್ಟು ಹೋದ್ರೆ, ಇದು ಇಟ್ಕೊಳ್ಳಿ ಬೇಕಾಗತ್ತೆ ಜೋಪಾನವಾಗ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಒಂದೇ ಒಂದು ಕಾಸನ್ನು ಕೊಟ್ಟು ಹೋದ್ರೆ ಕೈಯಲ್ಲಿ? ಹಂಗೆ ಬರ್ಸಿದ್ದಾರೆ ಸತ್ಯವೇದದಲ್ಲಿ? ಇದೆಯಾ? ಅಟ್ಲೀಸ್ಟ್ ಒಂದು 10 ನಾಣ್ಯಗಳು, ಒಂದು 20 ನಾಣ್ಯಗಳು, ಇದನ್ನ ಇಟ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ನಿಮ್ಮ ಸುವಾರ್ತೆಯಲ್ಲಿ ಅಂತ ಹೇಳಿ 20 ನಾಣ್ಯಗಳಿಟ್ಟು ಕೈಯನ್ನು ಮುಚ್ಚಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟ್ರ? ಇನ್ನು ಅವರೇ ಎಲ್ಲ ಬಿಟ್ಟು ಬಂದರು ಯೇಸು ಕ್ರಿಸ್ತರ ಹಿಂದೆ. ಇರುವಂತಹದ್ದೆಲ್ಲ ಬಿಟ್ಟು ಅವರು ಬಂದರು ಯೇಸು ಕ್ರಿಸ್ತರ ಹಿಂದೆ. ನಿಜನಾ? ಕೊನೆಯದ ಕೇಳಿಬಿಡ್ತಾರೆ ಒಂದು ಸರಿ, ಪ್ರಭು ನಾನು ಎಲ್ಲನೂ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಲ್ವ ನಾವು ಅಂತ ಹೇಳಿ. ಆದರೆ ಅವ್ರಿಗೆ ಬೇಕಾಗಿರುವಂಥ ಆನ್ಸರ್ ಆ ಸಮಯದಲ್ಲಿ ಯೇಸು ಕ್ರಿಸ್ತರಿಂದ ಸಿಕ್ಕೋದಿಲ್ಲ. ಯೇಸು ಕ್ರಿಸ್ತರು ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತರು ಬಡವರಾಗಿರುವಂತಹ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ಅರ್ಥ ಏನು? ಯಾವ ಬಡವರ ಬಗ್ಗೆ ಮಾತಾಡ್ತಿದ್ದಾರೆ? ಬಡವರು ಅಂದರೆ ಯಾರನ್ನು ಅಡ್ರೆಸ್ ಮಾಡಿ ಮಾತಾಡ್ತಿದ್ದಾರೆ? ವಾಕ್ಯ ಇಲ್ಲದೆ ಇರುವಂಥವರ? ವಾಕ್ಯ ಇಲ್ಲದೆ ಇರುವಂಥವರು ಬಡವರ? ನಿಮ್ಮಲ್ಲಿ ಒಂದಷ್ಟು ಜನರನ್ನು ಕರೆದು ಪ್ರತಿಯೊಬ್ಬೊಬ್ಬರಿಗೆ ತಲಾ 1 ಕೋಟಿ ರೂಪಾಯಿನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ, ಕರೆಕ್ಟಾಗಿ ಚರ್ಚ್ಗೆ ಈ ಸಮಯಕ್ಕೆ ಬರಬೇಕು ಅಂತ ಎಲ್ಲರನ್ನು ಕರೆದು ಪ್ರತಿಯೊಬ್ಬೊಬ್ಬರ ಕೈಯಲ್ಲೂ ಈ ಥರ ಒಂದು ಬೈಬಲನ್ನು ಇಟ್ಬಿಟ್ಟು ಕಳಿಸಿದ್ವಿ ಅಂತ ಅಂದ್ಕೊಳ್ಳಿ. ಮನೆಗೆ ಮುಖ ನೋಡ್ತಿರ್ತೀರ, ನಿಜನಾ ಇಲ್ವಾ? ಹೌದಾ? ಕರೆದಿದ್ದೇನಂತ 1 ಕೋಟಿ ಕೊಡ್ತೀವಿ ಅಂತ ಎಲ್ಲರ ಕೈಯಲ್ಲೂ ಈಗ ಸತ್ಯವೇದವನ್ನು ಒಂದೊಂದು ಸತ್ಯವೇದವನ್ನು ಇಟ್ಟು ಕಳಿಸಿದ್ರೆ ಮನೆಗೆ ಮುಖ ನೋಡ್ತಿರ್ತೀರ, ನಿಜನಾ? ಏನಿದು 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಇವರೇ ಕರೆದ್ರು, ಈಗ ವಾಕ್ಯವನ್ನು ಕೈಯಲ್ಲಿ ಇಟ್ಬಿಟ್ಟು ಮನೆಗೆ ಹೋಗಿ ಅಂತಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತರು ಅದೇ ಮಾಡಿದ್ದು, ಅಪೋಸ್ತಲರಿಗೆ ಅದೇ ಮಾಡಿತ್ತು. ನಿಮ್ಮನ್ನು ಬಡವರಾಗಿರುವಂತಹ ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನೇ ಮಾಡಿ ಹೋಗಿತ್ತು. ಅಪೋಸ್ತಲರಿಗೆಲ್ಲ ಒಂದೊಂದು ಬಂಗ್ಲೆ ಕಟ್ಟಿ, ಹೌದಾ, ಇರುವಂಥವ್ರಿಗೆಲ್ಲ ಕೈಯಲ್ಲಿ ಒಂದಷ್ಟು ಕೋಟಿ ರೂಪಾಯಿಯನ್ನು ಕೊಟ್ಟು ಹೋಗಿಲ್ಲ. ಕೊಟ್ಟಿದ್ದು ಒಂದನ್ನೇ, ಏನನ್ನ? ವಾಕ್ಯವನ್ನು. ಬಡವರು ಅನ್ನುವಂತಹ ಅರ್ಥ ನಮಗೆ ಗೊತ್ತಿಲ್ಲದೆ ಹೋದರೆ, ಆ ಪದಕ್ಕೆ ಅರ್ಥ ನಮಗೆ ಗೊತ್ತಿಲ್ಲದೆ ಹೋದರೆ ಈ ಥರ ಮಿಸ್ಇಂಟರ್ಪ್ರೆಟ್ ಮಾಡ್ತೀವಿ ಸತ್ಯವೇದವನ್ನು. ಅದನ್ನು ತೊಗೊಂಡು ಬಂದು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಂಡು, ಹಾಗಾದರೆ ಯೇಸು ಕ್ರಿಸ್ತರು ಬಂದಿರುವಂತಹದ್ದು ಬಡವರಾಗಿರುವಂತಹ ನಮಗೆ, ಸಾಲದಲ್ಲಿರುವಂತಹ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ, ಬಂಗ್ಲೆ ಕೊಡಲಿಕ್ಕೆ, ಕಾರ್ ಕೊಡಲಿಕ್ಕೆ ಅಂತ ಶುರು ಮಾಡಿಬಿಡ್ತೇವೆ. ಅದಕ್ಕೆ ಬಡವರು ಅನ್ನುವಂತಹ ಪದ ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗಬೇಕಲ್ವ? ಅದಕ್ಕೋಸ್ಕರ ಈ ಸಂದೇಶವನ್ನು ಆಲೋಚನೆ ಮಾಡಿ ನೋಡ್ತಿದ್ದೇವೆ. ಇಷ್ಟಕ್ಕೂ ದೇವರ ದೃಷ್ಟಿಯಲ್ಲಿ ಬಡವರು ಅಂದರೆ ಯಾರು? ನಿಜವಾಗ್ಲೂ ನಮ್ಮ ಅಂಶದ ಹೆಸರು ನಿಜವಾದ ಬಡವರು. ನಿಜವಾಗ್ಲೂ ಬಡವರು ಯಾರು? ಈ ಲೋಕದಲ್ಲೂ ನಿಮ್ಮ ಕಣ್ಣಿಗೆ ಸಾಕಷ್ಟು ಜನ ಕಾಣಿಸ್ತಿರ್ತಾರೆ. ವಸ್ತ್ರ ಇಲ್ಲದೆ ಇರುವಂಥವ್ರು, ಆಹಾರ ಇಲ್ಲದೆ ಇರುವಂಥವ್ರು, ಇವರೆಲ್ಲ ಬಡವರೇನಾ? ಹೇಳಿ, ಇವರೆಲ್ಲ ಬಡವರೇನಾ? ರಸ್ತೆಯಲ್ಲಿ ಯಾರಿಗಾದರೂ ಪಾಪ ಆಹಾರ ಇಲ್ಲ ಅಂತ ಹೇಳಿದ್ರೆ, ವಸ್ತ್ರ ಇಲ್ಲ, ಮನೆ ಇಲ್ಲ, ರಸ್ತೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಬಡವರೇನಾ? ಯಾವ ಪ್ರಕಾರ? ಲೋಕದ ಪ್ರಕಾರ ಬಡವರು. ಇಷ್ಟಕ್ಕೂ ಆ ಬಡತನ ಎಷ್ಟು ದಿನ ಇರುತ್ತೆ ಇವ್ರ ಹತ್ರ? ಒಂದ್ಸರಿ ಸತ್ಯವೇದದಲ್ಲಿ ಇರುವಂತಹ ಮಾತನ್ನು ನೋಡೋಣ. ನಮ್ಮ ಕಣ್ಣಿಗೆ ಕಾಣಿಸುವಂತಹ ಬಡವರು, ಹಸಿವೆಯಿಂದ, ನೀರಾಣಿಕೆಯಿಂದ, ವಸ್ತ್ರ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಇರ್ತಾರಲ್ವ, ಇವರೆಲ್ಲ ಯಾರು ಅನ್ನುವಂತಹದಕ್ಕೆ ಸತ್ಯವೇದದಲ್ಲಿ ಒಂದು ಪದ ಬಳಕೆಯಾಗಿದೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ, 2:5. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು. ಸಾಕು, ನಮಗೆ ಬೇಕಾಗಿದ್ದಂತಹದ್ದಷ್ಟೇ. ಯಾರಂತೆ? ಇವರೆಲ್ಲ ನಮ್ಮ ಕಣ್ಮುಂದೆ ಇದ್ದಾರಲ್ವ, ಹಸಿವೆಯಿಂದ, ನೀರಾಣಿಕೆಯಿಂದ, ವಸ್ತ್ರ ಇಲ್ಲದೆ ಇರುವಂತಹ ಪರಿಸ್ಥಿತಿಯಿಂದ ಇದ್ದಾರಲ್ವ, ಇವರೆಲ್ಲ ಯಾರು? ಮತ್ತೊಂದು ಸಾರಿ ಓದೋಣ ಅದೇ ಮಾತನ್ನು. ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು. ಯಾರು ಇವರೆಲ್ಲ? ಲೌಕಿಕ ವಿಷಯದಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಬಡವರಾಗಿರುವಂಥವರು. ಎಷ್ಟು ದಿನ ಇರುತ್ತೆ ಈ ಬಡತನ ಇವ್ರ ಹತ್ರ?
ಒಬ್ಬ ಮನುಷ್ಯನಿಗೆ ಹಸಿವೆ ಇದೆ ಅಂತ ಹೇಳಿದ್ರೆ, ಬಡತನದಲ್ಲಿದ್ದಾನೆ ಅಂತ ಹೇಳಿದ್ರೆ, ಎಷ್ಟು ದಿನ ಬಡವನಾಗಿರ್ತಾನೆ ಹೇಳಿ? ಎಷ್ಟು ದಿನ ಬಡವರಾಗಿರ್ತಾರೆ? ಮ್ಯಾಕ್ಸಿಮಮ್ ಎಷ್ಟು ದಿನ ಬಡವರಾಗಿರ್ತಾರೆ? ಪ್ರಾಣ ಹೋಗುವವರೆಗೂ. ಹೌದಲ್ವಾ? ಲಾಜರನ ಘಟನೆಯನ್ನು ನಾವು ಸತ್ಯವೇದದಲ್ಲಿ ಓದ್ಕೊಳ್ತೇವೆ. ಯಾವಾಗವರೆಗೂ ಬಡವರಾಗಿದ್ದರು? ಯಾವಾಗವರೆಗೂ ಬೇಡುವಂತಹ ಪರಿಸ್ಥಿತಿ ಇತ್ತು ಲಾಜರನಿಗೆ? ಸಾಯುವವರೆಗೂ ಮಾತ್ರ. ತಾನು ಬದುಕಿರುವಂಥ 60, 70, 40, 50 ವರ್ಷ, ಎಷ್ಟು ವರ್ಷ ಬದುಕ್ತಾರೋ ಮನುಷ್ಯರು ಅಷ್ಟು ವರ್ಷ ಮಾತ್ರ ಈ ಬಡತನ ಕಾಡುತ್ತಂತೆ. ಲೋಕಕ್ಕೆ ಸಂಬಂಧಪಟ್ಟಂತಹ ಬಡತನ ನಮ್ಮನ್ನು ಯಾವಾಗವರೆಗೂ ಕಾಡುತ್ತೆ ಹೇಳಿ? ನಾವು ಬದುಕಿರುವವರೆಗೂ ಮಾತ್ರ, ಈ 60, 70 ವರ್ಷ ಮಾತ್ರ. ಇನ್ನೊಂದು ಥರ ಬಡತನ ಇದೆ. ಈ ಬಡತನ ಹೆಂಗೆ ಅಂತ ಹೇಳಿದ್ರೆ, ನಾವು ಸತ್ತ ನಂತರವೂ ಕಾಡುತ್ತೆ ಈ ಬಡತನ. ಯಾವುದು ಆ ಬಡತನ? ಯಾವುದು? ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬಡತನ. ಯಾವಾಗವರೆಗೂ ಕಾಡುತ್ತೆ? ಯಾವಾಗವರೆಗೂ ಕಾಡುತ್ತೆ ಹೇಳಿ? ಸತ್ತ ನಂತರವೂ ಸಹ ಭಿಕ್ಷೆ ಎತ್ತುವಂತಹದೇ ಪರಿಸ್ಥಿತಿ. ಈ ಲೋಕದಲ್ಲಿರುವವರೆಗೂ ಲಾಜರನು ಬೇಡ್ಕೊಳ್ತಾ ಇದ್ರು, ಶ್ರೀಮಂತನು ತನಗಿಷ್ಟ ಬಂದಂತೆ ಜೀವನ ಮಾಡ್ತಿದ್ರು. ಸತ್ತ ನಂತರ ಹಾಗೆ ಎರಡು ಉಲ್ಟಾ ಆಗೋಗಲಿಲ್ಲ? ಸತ್ತಿದ ತಕ್ಷಣ ಏನಾಯಿತು ಅಂತ ಹೇಳಿ ನೀವು? ಆ ಪರಿಸ್ಥಿತಿಗಳು ಏನಾಯಿತು? ಇಲ್ಲಿ ಬೇಡ್ತಿರುವಂತಹದ್ದು ಯಾರು? ಫಸ್ಟ್ ಇನ್ಸ್ಟೆನ್ಸಲ್ಲಿ ಬದುಕಿರುವಾಗ ಲಾಜರನು. ಸತ್ತ ನಂತರ ಯಾರು ಬೇಡ್ತಿದ್ದಾರೆ? ಯಾರು ಎಲ್ಲರೂ ಪಾದ ಹಿಡ್ಕೊಡ್ಲಿಕ್ಕೆ ಹೋಗ್ತಿದ್ದಾರೆ? ಐಶ್ವರ್ಯವಂತನಲ್ವ? ನನಗೆ ನೀರು ಚುಕ್ಕೆ ಹಾಕಿ ಕಳಿಸ್ಕೊಡಿ ಭೂಮಿಯ ಮೇಲೆ ಹೇಳಲಿಕ್ಕೆ ಲಾಜರನನ್ನು. ಹೌದಾ? ಯಾರು ಬೇಳಾಡ್ತಿರೋ ಹಾಗೆ ಕಾಣಿಸ್ತಿದೆ ನಿಮಗೆ? ಐಶ್ವರ್ಯವಂತನು. ಅಂದರೆ ಈ ಐಶ್ವರ್ಯವಂತನು ಯಾರು? ಆತ್ಮಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿಯಲ್ಲಿ ಐಶ್ವರ್ಯವಂತನು ಯಾರು? ಶ್ರೀಮಂತನ, ಬಡವನ? ಆತ್ಮಕ್ಕೆ ಸಂಬಂಧಪಟ್ಟ ದೃಷ್ಟಿಯಲ್ಲಿ ಈ ಐಶ್ವರ್ಯವಂತನು ಯಾರು? ಭೂಮಿಯ ಮೇಲೆ ಐಶ್ವರ್ಯವಂತನಾಗಿದ್ನಲ್ವ, ಆ ವ್ಯಕ್ತಿ ಯಾರು? ಬಡವನು. ಈ ಬಡತನ ಯಾವಾಗವರೆಗೂ ಕಾಡ್ತು ಆ ವ್ಯಕ್ತಿಗೆ? ಸತ್ತ ನಂತರನೂ ನಿತ್ಯವೂ ಇರುತ್ತಾ ಈ ಬಡತನ? ನಿತ್ಯವೂ ಕೂಗಾಡ್ತಾನೆ ಇರುವಂತಹದೇನ ಪರಿಸ್ಥಿತಿ ಪಾತಾಳದಲ್ಲಿ? ಹೌದು. ಹಾಗಾದರೆ ಇಲ್ಲಿ ಎರಡು ಥರ ಬಡವರು ಕಾಣಿಸಿದ್ರು ನಮಗೆ. ಫಸ್ಟ್ ಕ್ಯಾಟಗರಿ ಯಾರು? ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬಡವರು. ಯಾಕೋಬನ ಪತ್ರಿಕೆ 2:5 ನೀವು ಓದಿದ್ರಲ್ವ, ಅದು. ಎರಡನೇ ಕ್ಯಾಟಗರಿಯಲ್ಲಿರುವಂತಹ ಬಡವರು ಯಾರು? ಇವರು ನಿಜವಾಗ್ಲೂ ಬಡವರು. ಯಾಕೆಂದರೆ ಯಾವಾಗವರೆಗೂ ಕಾಡುತ್ತೆ ಇವರ ಬಡತನ ಇವರನ್ನು? ಸತ್ತ ನಂತರವೂ ಸಹ ನಿತ್ಯವೂ ಇವರು ಬಡವರೇ ಆಗಿರ್ತಾರೆ. ಬೇಳಾಡ್ತಾನೆ ಇರ್ತಾರೆ, ಕೊರತೆ ಉಳ್ಳವರೇ ಆಗಿರ್ತಾರೆ, ನೋವುಗಳನ್ನು ಅನುಭವಿಸ್ತಾನೆ ಇರ್ತಾರೆ. ಇವರು ನಿಜವಾದ ಬಡವರು. ಅದಕ್ಕೆ ನಮ್ಮ ಅಂಶದ ಹೆಸರು ನಿಜವಾದ ಬಡವರು. ಓಕೆ. ಈಗ ಹಾಗಾದರೆ ಹಸಿವೆ ಇರುವಂಥವರಿಗೆ ಸಹಾಯ ಮಾಡಬಾರ್ದ ಬ್ರದರ್? ಅವ್ರು ಬಡವರೇ ಅಲ್ವಾ? ನೀರಾಣಿಕೆ ಇರುವಂಥವರಿಗೆ, ವಸ್ತ್ರ ಇಲ್ಲದೆ ಇರುವಂಥವರಿಗೆ ಸಹಾಯ ಮಾಡಬಾರ್ದ ಅಂದರೆ ಖಚಿತವಾಗಿ ಸಹಾಯ ಮಾಡಬೇಕು. ಸತ್ಯವೇದದಲ್ಲಿ ಬರೆಸಿದ್ದಾರೆ ಸ್ಪಷ್ಟವಾಗಿ. ಸಹಾಯ ಮಾಡಬೇಕು, ದಿಕ್ಕಿಲ್ಲದೆ ಇರುವಂಥವರನ್ನು ನೋಡ್ಕೋಬೇಕು, ಪೋಷಿಸಬೇಕು, ಸಹಾಯ ಮಾಡಬೇಕು. 2 ಅಂಗಿ ಇದ್ದರೆ 1 ಅಂಗಿ ಕೊಡಬೇಕು, ಇದನ್ನೆಲ್ಲ ಬರೆಸಿದ್ದಾರೆ. ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಬಡವರು ನಿಮ್ಮ ಕಣ್ಣಿಗೆ ಯಾರ್ಯಾರು ಕಾಣಿಸ್ತಾರೋ ಅವ್ರಿಗೆ ಸಹಾಯ ಮಾಡಬೇಕು. ಸತ್ಯವೇದ ಹೇಳಿದೆ ಆ ಮಾತನ್ನು. ಹೌದಾ? ಯೇಸು ಕ್ರಿಸ್ತರು ಸಹ, ನಾನು ನಿಮ್ಮ ಹತ್ರ ಬಂದಿದ್ದೆ, ವಸ್ತ್ರ ಇಲ್ಲದೇ ಇದ್ದೆ, ನೀವೇನು ಮಾಡಲಿಲ್ಲ? ವಸ್ತ್ರ ಕೊಟ್ಟಿಲ್ಲ ನನಗೆ. ನಾನು ನೀರಾಣಿಕೆ ಆಗಿತ್ತು ನನಗೆ, ನೀವೇನು ಕೊಟ್ಟಿಲ್ಲ? ಕುಡಿಲಿಕ್ಕೆ ಕೊಟ್ಟಿಲ್ಲ. ಹೌದಲ್ವ? ಇದನ್ನೆಲ್ಲ ಬರೆಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಸಹಾಯ ಮಾಡಬೇಕು, ಲೋಕಕ್ಕೆ ಸಂಬಂಧಪಟ್ಟಂತಹ ಬಡವರಿಗೆ ಸಹಾಯ ಮಾಡಬೇಕು ಅಂತನ, ಮಾಡಬಾರ್ದು ಅಂತನ? ಮಾಡಬೇಕು. ಓಕೆ, ಅದನ್ನು ಪಕ್ಕಕ್ಕಿಡೋಣ. ಈಗ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬಡವರನ್ನು ನಮ್ಮ ಅಂಶದಲ್ಲಿ ಆ ಪಾಠನ್ನು ಮುಗಿಸ್ಕೊಂಡಿದ್ದೀವಿ. ಅವರಿಗೆ ಸಹಾಯ ಮಾಡಬೇಕು, ಸತ್ಯವೇದ ಅದನ್ನು ಹೇಳ್ಕೊಟ್ಟಿದೆ. ಈಗ ನಿಜವಾದ ಬಡವರ ಬಗ್ಗೆ ಮಾತಾಡೋಣ. ಈ ಅಂಶ ಪೂರ್ತಿ ಅದೇ ಅಲ್ವಾ? ನಿಜವಾದ ಬಡವರು. ಓಕೆ, ಸತ್ಯವೇದದಲ್ಲಿರುವಂಥ ಒಂದಷ್ಟು ಮಾತುಗಳನ್ನು ನೋಡೋಣ. ನಮಗಿನ್ನೂ ಸ್ಪಷ್ಟೀಕರಣವಾಗಿ ಗೊತ್ತಾಗುತ್ತೆ ನಿಜವಾಗ್ಲೂ ಯಾರು ಬಡವರು, ಯಾವುದಿಲ್ಲದೆ ಇರುವಂತಹ ಬಡವರು, ಯಾಕೆ ಇವ್ರ ಹತ್ರ ಅದಿರೋದಿಲ್ಲ. ನೋಡ್ತಾ ಹೋಗೋಣ ಒಂದೊಂದಾಗಿ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಏನರ್ಥ ಆಯಿತು ನಮಗೆ ಮಾತಿನಲ್ಲಿ? ಬಡವರಿಗೆ ಏನು ಕೊಡಬೇಕು ಪ್ರಿಯರೇ? ಆಹಾರ ಕೊಡಬೇಕಲ್ವ? ಇವರು ಬಡವರಿಗೆ ಏನು ಕೊಡ್ತಿದ್ದಾರಂತೆ? ಶುಭ ವರ್ತಮಾನವನ್ನು ಕೊಡ್ತಿದ್ದಾರಂತೆ. ಅಂದರೆ ಬಡವರು ಅಂದರೆ ಯಾರು? ಆಹಾರ ಇಲ್ಲದೆ ಇರುವಂಥವ್ರ? ಶುಭ ವರ್ತಮಾನ ಇಲ್ಲದೆ ಇರುವಂಥವ್ರ? ಹೌದಾ? ನಮಗೆ ಈ ಮಾತಿನಿಂದ ಅದೇ ಅಲ್ವಾ ಗೊತ್ತಾಗಿದೆ. ಇನ್ನೊಂದು ಸಾರಿ ಓದೋಣ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಕಳಿಸಲ್ಪಟ್ಟಿದ್ದೀನಿ ನಾನು. ಯಾರಿಗೆ ಸಾರಲಿಕ್ಕೆ? ಬಡವರಿಗೆ. ಏನನ್ನ? ಶುಭ ವರ್ತಮಾನವನ್ನು. ಮ್ಯಾಚ್ ಆಗ್ತಿಲ್ಲ ಅಲ್ವಾ? ಬಡವರು ಅಂದರೆ ಆಹಾರ ಕೊಡಬೇಕಲ್ವ? ನಿಮಗೆ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು, ಕುರುಡ
ಈ ಕಡೆ ಎಲ್ಲ ಯಾರ್ಯಾರು ಅಂತ ಹೇಳಿ ಹೆಸರು, ಕುರುಡರು, ಕುಂಟರು, ಮೂಕರು ಅಂತ ಹೇಳಿ 4 ಆಪ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಕುರುಡರು, ಕುಂಟರು, ಮೂಕರು, ಬಡವರು 4 ಆಪ್ಷನ್ ಇದೆ. ರೈಟ್ ಸೈಡಲ್ಲಿ ಕಣ್ಣು, ಮೂಗು, ಮಾತು, ಅದಾದ ನಂತರ ಹಣ ಅಂತ ಇದೆ ಅಂತ ಅಂದ್ಕೊಳ್ಳಿ. ಯಾವುದಕ್ಕೆ ಮ್ಯಾಚ್ ಮಾಡ್ತೀರಾ? ಯಾವುದಕ್ಕೆ ಮ್ಯಾಚ್ ಮಾಡ್ತೀರಾ? ಕುರುಡರಿಗೆ ಏನು ಮ್ಯಾಚ್ ಮಾಡ್ತೀರಾ? ಕಣ್ಣು. ಮೂಕರಿಗೆ ಮಾತು, ಹೌದಲ್ವಾ? ನೆಕ್ಸ್ಟ್ ಕಿವುಡರಿಗೆ ಏನು ಮ್ಯಾಚ್ ಮಾಡ್ತೀರಾ ಹೇಳಿ ಬೇಗ ಬೇಗ. ಏನು ಬೇಕು ಅವ್ರಿಗೆ? ಕಿವುಡ್ರಿಗೆ ಏನು ಬೇಕು? ಕೇಳಿಸ್ಕೊಳ್ಳುವಂತಹ ಶಕ್ತಿ. ಓಕೆ, ಈಗ ಕೊನೆಯದಾಗಿ ಬಡವರಿದ್ದಾರೆ ಆಪ್ಷನಲ್ಲಿ. ಇವ್ರಿಗೇನು ಬೇಕು? ಹಣ ಬೇಕು. ನಿಜನಾ? ನಾವು ಅದಕ್ಕೆ ಬದಲು ವಾಕ್ಯವನ್ನು ಮ್ಯಾಚ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅದು ಸೆಟ್ ಆಗುತ್ತಾ? ಅದು ಮ್ಯಾಚ್ ಆಗುತ್ತಾ? ಆದರೆ ಮ್ಯಾಚ್ ಮಾಡ್ಕೋ ಅಂತಿದ್ದಾರೆ ದೇವರಲ್ಲಿ, ಹೌದಾ ಇಲ್ವಾ? ಮ್ಯಾಚ್ ಮಾಡ್ಕೊಳ್ಳಿ. ಏಕೆಂದರೆ ಬಡವರು ಅಂದರೆ ನನ್ನ ದೃಷ್ಟಿಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬಡವರಿಗೆ ನೀವು ಸಹಾಯ ಮಾಡಬೇಕು, ಅದು ನಿಮ್ಮ ಆದ್ಯ ಕರ್ತವ್ಯ. ಅದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಅಂದರು ಯೇಸು ಕ್ರಿಸ್ತರು, ದೇವರು, ಎಲ್ಲರೂ, ಹೌದಾ? ಕೊನೆಯದಾಗ ಏನು ಹೇಳ್ತಿದ್ದಾರೆ? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬಡವರಿಗೆ ಸಹಾಯ ಮಾಡುವುದಕ್ಕಿಂತ ಇನ್ನೂ ಅತಿ ಶ್ರೇಷ್ಠವಾಗಿರುವಂಥ ಕೆಲಸ ಇನ್ನೊಂದಿದೆ. ಅದೇನಂತೆ? ವಾಕ್ಯ ಇಲ್ಲದೆ ಯಾರು ಬಡವರಾಗಿರ್ತಾರಲ್ವ, ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಾರು ಬಡವರಾಗಿರ್ತಾರಲ್ವ, ಇವರು ನಿಜವಾಗ್ಲೂ ಬಡವರು. ಯಾಕೆಂದರೆ ಇವರ ಬಡತನ ಸತ್ತ ನಂತರವೂ ಸಹ ಶಾಶ್ವತವಾಗಿ ಇವರನ್ನು ಕಾಡುತ್ತೆ. ಆ ಬಡವರಿಗೆ ವಾಕ್ಯ ಹೇಳ್ತೀರಾ? ಅದು ನಿಜವಾಗ್ಲೂ ಬಡವರಿಗೆ ಸಹಾಯ ಮಾಡುವಂತಹದ್ದು. ಈ ಮಾತಿನ ಅರ್ಥ ಇದೆ, ನೀವು ಓದಂತಹ ಮಾತು. ಇನ್ನೊಂದ್ಸರಿ ಓದೋಣ. ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಇನ್ನೊಂದು ಮಾತನ್ನು ನೋಡೋಣ, ಇದೇ ರೀತಿಯಾಗಿರುವಂತಹದ್ದು. ಮ್ಯಾಚ್ ದ ಫಾಲೋಯಿಂಗ್, ಅದು ಸಹ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 4ನೇ ವಚನ. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ. ಹೌದಲ್ವಾ? ಕುರುಡರಿಗೆ ಕಣ್ಣೇ ಅಲ್ವಾ ಬರುವಂತಹದ್ದು? ನಾವಾಗಲೇ ಮಾಡಿದ್ವಲ್ವ ಪ್ರಿಯರೇ ಮ್ಯಾಚ್ ದ ಫಾಲೋಯಿಂಗ್. ನೀಟಾಗಿ ಸತ್ಯವೇದದಲ್ಲೇ ಎಕ್ಸಸೈಸನ್ನು ಕೊಟ್ಟಿದ್ದಾರೆ. ಏನೇನಂತೆ? ಕುರುಡರಿಗೆ ಏನು ಬರುತ್ತಂತೆ? ಕಣ್ಣು ಬರುತ್ತವೆ. ನೆಕ್ಸ್ಟ್, ಕುಂಟರಿಗೆ ಏನು ಬರುತ್ತೆ? ಕಾಲು ಬರುತ್ತವೆ. ನೆಕ್ಸ್ಟ್, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ. ಕಿವುಡರಿಗೆ ಕಿವಿ ಬರುತ್ತವೆ. ನೆಕ್ಸ್ಟ್, ಸತ್ತವರು ಜೀವವನ್ನು ಹೊಂದುತ್ತಾರೆ. ಇಲ್ಲಿವರೆಗೂ ಚೆನ್ನಾಗಿದೆ, ಹೌದಲ್ವಾ? ಇಲ್ಲಿವರೆಗೂ ಚೆನ್ನಾಗಿದೆ, ನೀಟಾಗಿ ಮ್ಯಾಚ್ ಆಗ್ತಿದೆ. ಕುರುಡರಿಗೆ ಏನು ಬರುತ್ತೆ? ಕಣ್ಣು. ಕಿವುಡರಿಗೆ ಕಿವಿ ಅಂದರೆ ಕೇಳಿಸ್ಕೊಳ್ಳುವಂತಹ ಶಕ್ತಿ. ಮೂಕರಿಗೆ ಮಾತು ಬರುತ್ತೆ. ಇಲ್ಲಿ ಯಾಕೋ ನೆಕ್ಸ್ಟ್ ಒಂದು ಮ್ಯಾಚ್ ಆಗ್ತಿಲ್ಲ ನೋಡಿ. ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ಇದು ಮ್ಯಾಚ್ ಆಗ್ತಿದೆಯಾ? ಹೌದಲ್ವಾ? ಬಡವರಿಗೆ ಸಹಾಯ ಮಾಡಬೇಕು ಅಂತ ಇರಬೇಕು, ಸಹಾಯ ಒದಗಿಸಲ್ಪಡುತ್ತೆ ಅಂತ ಇರಬೇಕು. ಬಡವರಿಗೆ ಏನು ಸಾರಲ್ಪಡುತ್ತಂತೆ? ಸುವಾರ್ತೆ ಸಾರಲ್ಪಡುತ್ತಾ? ಅಂದರೆ ಸುವಾರ್ತೆ ಬೇಕಾಗಿರುವಂಥವ್ರು ಬಡವರು. ಅಂದರೆ ಎಲಾನ್ ಮಸ್ಕ್, ಜೆಫ್ ಬೆಜಾಸ್ ಅವ್ರಿಗೆಲ್ಲ ವಾಕ್ಯ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತರಲ್ವ? ವಾಕ್ಯ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ದೇವರ ದೃಷ್ಟಿಯಲ್ಲಿ ಇವರೇನು? ಊಟಕ್ಕೂ ಇಲ್ಲದೆ ಇರುವಂತಹ ಬಡವರು, ಹೌದಲ್ವ? ಬಡವರು ಅಂದರೆ ಯಾರು? ಸುವಾರ್ತೆ ಯಾರ ಹತ್ರ ಇಲ್ವೋ, ಸತ್ಯ ಯಾರಿಗೆ ಗೊತ್ತಿಲ್ವೋ, ವಾಕ್ಯ ಯಾರಿಗೆ ಅರ್ಥ ಆಗಲಿಲ್ವೋ, ಇವರು ಬಡವರು. ಅದಕ್ಕೆ ಸತ್ಯವೇದದಲ್ಲಿ ಬಡವರು ಅನ್ನುವಂತಹ ಪದಕ್ಕೆ ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಬಡವರು ಮಾತ್ರ ಅಲ್ಲ ಇಂಟರ್ಪ್ರಿಟೇಷನ್, ಅದು ಕೆಲವು ಕಡೆ ಇಂಟರ್ಪ್ರಿಟ್ ಆಗುತ್ತೆ. ಆದರೆ ನಿಜವಾಗ್ಲೂ ಬಡವರು ಅಂದರೆ ಯಾರು? ವಾಕ್ಯ ಯಾರು ತಿಳ್ಕೊಂಡಿರೋದಿಲ್ವೋ, ವಾಕ್ಯದ ಸಹವಾಸದಲ್ಲಿ ಯಾರು ಇರೋದಿಲ್ವೋ, ಇವರು ನಿಜವಾಗ್ಲೂ ಬಡವರು. ಮುಂದೆ ಇನ್ನೂ ಏನು ಹೇಳುತ್ತೆ ಸತ್ಯವೇದ ಇದಕ್ಕೆ ಸಂಬಂಧಪಟ್ಟಂತೆ? ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ, 4-7. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧನೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಈ ಮಾತಿಗೆ ಅರ್ಥ ಏನು ಪ್ರಿಯರೇ? ಈ ಮಾತಿಗೆ ಅರ್ಥ ಏನು? ನಮಗೊಂದಷ್ಟು ಆಸ್ತಿ ಇದೆ ಅಂತ ಅಂದ್ಕೊಳ್ಳಿ, ನಮ್ಮ ಹತ್ರ ಒಂದಷ್ಟು ಹಣ ಇದೆ ಅಂತ ಅಂದ್ಕೊಳ್ಳಿ. ಅದನ್ನೆಲ್ಲ ಕೊಟ್ಟು ಏನನ್ನು ಸಂಪಾದನೆ ಮಾಡ್ಕೊಬೇಕಂತೆ? ನಾವು ಒಂದಷ್ಟು ಸಂಪಾದನೆ ಮಾಡ್ಕೊಂಡಿರ್ತೀವಲ್ವ ಈಗಾಗಲೇ, ಕೆಲಸಕ್ಕೆ ಹೋಗಿನೋ ಅಥವಾ ಉದ್ಯೋಗ ಮಾಡಿನೋ ಅಥವಾ ವ್ಯಾಪಾರ ಮಾಡಿನೋ ನಮ್ಮ ಹತ್ರ ಒಂದಷ್ಟು ಹಣ ಇದೆ ಅಂತ ಅಂದ್ಕೊಳ್ಳಿ, ಒಂದು 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ದೇವ್ರು ಏನಂತಿದ್ದಾರೆ? ಪ್ರಭು, ನಾನು 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡಿದ್ದೀನಿ ನೋಡು, ನಾನು ನಿಜವಾಗ್ಲೂ ದೊಡ್ಡವನಲ್ವಾ ಅಂತ ದೇವ್ರ ಹತ್ರ ಕೇಳಿದ್ರೆ ದೇವ್ರು ಏನಂತಿದ್ದಾರೆ? ನೀನು 10,000 ರೂಪಾಯಿ ಇದ್ದರೆ ದೊಡ್ಡವನಾಗೋದಿಲ್ಲ. ಆ 10,000 ರೂಪಾಯಿ ಕೊಟ್ಟು ಜ್ಞಾನವನ್ನು ಸಂಪಾದನೆ ಮಾಡ್ಕೊತೀಯಲ್ವ, ನೀನು ಸಂಪಾದನೆ ಮಾಡ್ಕೊಂಡಿರುವಂಥ 10,000 ರೂಪಾಯಿಂದ ನೀನು ದೊಡ್ಡವನಾಗೋದಿಲ್ಲ. ನೀನು ಸಂಪಾದನೆ ಮಾಡ್ಕೊಂಡಿರುವಂಥ 10,000ದಿಂದ ನೀನು ಶ್ರೀಮಂತ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆ 10,000ವನ್ನು ಕೊಟ್ಟು ಜ್ಞಾನವನ್ನು ಪರ್ಚೇಸ್ ಮಾಡ್ತೀಯಲ್ವ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀಯಲ್ವ, ಆ ಜ್ಞಾನ ನಿನ್ನಲ್ಲಿದ್ದಾಗ
ಆವಾಗ ನೀನು ಏನು ಏನು ಶ್ರೀಮಂತ. ಆವಾಗ ನೀನು ಬಡವನಲ್ಲ. ನಿನ್ನ ಹತ್ರ 10,000 ರೂಪಾಯಿ ಇದ್ದರೂ ನೀನು ಬಡವನೇ, ನಿನ್ನ ಹತ್ರ 1,00,000 ಇದ್ದರೂ ಬಡವನೇ, 1,00,00,000 ಇದ್ದರೂ ಬಡವನೇ. ಅದನ್ನು ಕೊಟ್ಟು ಯಾವಾಗ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀಯೋ ಆವಾಗ ನೀನು ಬಡವನಲ್ಲ ಅಂತಿದ್ದಾರೆ ದೇವರು. ಅದೇ ಅಲ್ವಾ ಈ ಮಾತಿಗೆ ಅರ್ಥ? ಇನ್ನೊಂದು ಸಾರಿ ಓದೋಣ ಅದೇ ಮಾತನ್ನು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಹೌದಾ? ನಾವೇನು ಅಂದ್ಕೊಂಡಿದ್ದೀವಿ? 1,00,000 ಇದ್ದರೆ ನಾವೇ ಶ್ರೀಮಂತರು, 10,00,000 ಇದ್ದರೆ ನಾವೇ ಶ್ರೀಮಂತರು, 1,00,00,000 ಇದ್ದರೆ ಮುಗಿದು ಹೋಯಿತು. ಹೌದಲ್ವ? ದೇವ್ರು ಏನಂತಿದ್ದಾರೆ? ಸೆಮಿನಾರ್ಗಳು ನಡೆಯುತ್ತಲ್ವ ಪ್ರಿಯರೇ? ಸೆಮಿನಾರ್ಗಳು ನಡೆದಾಗ 100 ಜನ 150 ಜನ ತಮ್ಮ ಕುಟುಂಬವನ್ನು ತಮ್ಮ ಮನೆಯನ್ನೆಲ್ಲ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಖರ್ಚು ಮಾಡ್ಕೊಂಡು ಬಂದು ಬಸ್ ಚಾರ್ಜ್ಗಳನ್ನು ಇಟ್ಕೊಂಡು ಟ್ರೈನ್ ಚಾರ್ಜ್ಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದು, ಹೌದಾ, ಉದ್ಯೋಗಗಳಿಗೆ ರಜೆ ಹಾಕಿ ಅವ್ರು ಅಲ್ಲಿ ಕೆಲಸ ಮಾಡಿದ್ರೆ 1,000 ದುಡಿತಾಯಿದ್ರು ಒಂದೊಂದು ದಿನಕ್ಕೆ ಅಂದ್ಕೊಳ್ಳಿ. ಅವ್ರು 3 ಡೇಸ್ ಇಲ್ಲಿದ್ದು ಹೋಗೋಕ್ಕೆ ಬರೋಕ್ಕೆ ಒಂದು ದಿನ ಎಲ್ಲ ಸೇರಿಸಿದ್ರೆ 5-6 ಡೇಸ್ ಆಗುತ್ತಲ್ವ, 1 ವಾರ ಆಗೋಗುತ್ತಲ್ವ 3 ಡೇಸ್ ಸೆಮಿನಾರ್ ಅಟೆಂಡ್ ಮಾಡಿ ಹೋಗಲಿಕ್ಕೆ. ಆ ಪರೀಕ್ಷೆಗೆ ಇನ್ನೊಂದು ದಿನ ಬೇರೆ 4 ದಿನ ಆಗುತ್ತೆ. ಹೌದಾ? 1 ವಾರ ಆಗೋಗುತ್ತಲ್ವ ಸೆಮಿನಾರ್ಗೆ ಬಂದು ಹೋಗಲಿಕ್ಕೆ. ದೂರದ ಪ್ರದೇಶದಿಂದ ಬಂದು ಹೋಗಲಿಕ್ಕೆ ಎಷ್ಟು ದಿನ ಬೇಕು? 1 ವಾರ ಆಗುತ್ತೆ. ಆ ವಾರ ಅವ್ರು ಸಂಪಾದನೆ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅಲ್ಲೇ ಇತ್ತು ಎಷ್ಟು ಬರ್ತಿತ್ತು? 5,000-6,000 ಬರ್ತಿತ್ತು ಈಸಿಯಾಗಿ. ಬೇಡ 4,000 ಬರ್ತಿತ್ತಾ? ಹಾಂ. ಅದನ್ನು ಬಿಟ್ಟು ನಮಗಿದೆಲ್ಲ ಮುಖ್ಯ, ನಮಗೆ ಜ್ಞಾನನೇ ಮುಖ್ಯ. ಅಲ್ಲಿ ಹೋಗಿ ನಾವು ಪ್ರಸಂಗಗಳನ್ನು ಕೇಳಬೇಕು, ಬರ್ಕೋಬೇಕು, ಅದನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು, ಅಲ್ಲಿ ಹೋಗಿ ಪರೀಕ್ಷೆ ಬರಿಬೇಕು ಅಂತ ಹೇಳಿ ಅದನ್ನೆಲ್ಲ ತ್ಯಜಿಸಿ ಅವರ ಕುಟುಂಬವನ್ನು ಪಕ್ಕಕ್ಕಿಟ್ಟು, ಅವರ ಸಂಬಂಧಿಕರನ್ನು ಪಕ್ಕಕ್ಕಿಟ್ಟು, ಅವ್ರ ಉದ್ಯೋಗವನ್ನು ಪಕ್ಕಕ್ಕಿಟ್ಟು ಇಲ್ಲಿ ಬಂದು 4 ದಿನ ಇರ್ತಾರಲ್ವ, ಅವರೇ ಖರ್ಚಿಟ್ಕೊಂಡು ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ಖರ್ಚಿಟ್ಕೊಂಡು ಇಷ್ಟನ್ನೆಲ್ಲ ಮಾಡಿದ್ರಲ್ವ. ಇವರೇನು ದೇವರ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತರು. ಇವರು ನಿಜವಾಗ್ಲೂ ಬಡವರಲ್ಲದೇ ಇರುವಂಥವ್ರು ಅಂದರೆ ಇವರು. ಹೌದಲ್ವ? ದೇವರ ವಿಷಯಗಳಿಗೋಸ್ಕರ, ದೇವರ ವಿಚಾರಗಳಿಗೋಸ್ಕರ ಖರ್ಚು ಮಾಡಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು. ಪರೀಕ್ಷೆ ಬರೀಬೇಕು ಅಂದರೆ ನಿಮ್ಮ ಹತ್ರ ಫೀಸನ್ನು ಕಲೆಕ್ಟ್ ಮಾಡ್ತಿದ್ದೀವ? ನಿಮಗೆ ಪರೀಕ್ಷೆ ಬರೆಸಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಫೀಸನ್ನು ಕಲೆಕ್ಟ್ ಮಾಡ್ತಿದ್ದೀವಲ್ವ? ಹಾಂ. ನೀವು ಬಂದು ಪ್ರತಿ ಸರಿನೂ ನೀವು ಫೀಸನ್ನು ಕೊಟ್ಟು ರಿಜಿಸ್ಟರ್ ಆಗಿ ನಾನು ಈ ಜ್ಞಾನವನ್ನು ಕಲ್ತಿದ್ದೀನಿ, ಅದನ್ನು ನಾನು ತೋರಿಸ್ಬೇಕು, ಪ್ರದರ್ಶಿಸಬೇಕು, ನನಗೂ ಒಂದು ಸರ್ಟಿಫಿಕೇಟ್ ಬೇಕು, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನು ಕಲ್ತಿದ್ದೀನಿ ಅನ್ನೋದಕ್ಕೋಸ್ಕರ ಅನ್ನುವಂಥ ಹಂಬಲ ಇಟ್ಕೊಂಡು ನೀವು ಬಂದು ಪರೀಕ್ಷೆ ಬರೀತಿದ್ದೀರಲ್ವ ಖರ್ಚು ಮಾಡಿ. ನೀವೇನು ದೇವರ ದೃಷ್ಟಿಯಲ್ಲಿ ನಿಜವಾದ ಶ್ರೀಮಂತರು. ಬಡವರಲ್ಲದೇ ಇರುವಂಥವ್ರು ಅಂದರೆ ನೀವು ದೇವರ ದೃಷ್ಟಿಯಲ್ಲಿ. ಹೌದಲ್ವ? ಯಾಕೆಂದರೆ ನೀವು ಖರ್ಚು ಮಾಡ್ತಿದ್ದೀರ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಲಿಕ್ಕೋಸ್ಕರ, ವಾಕ್ಯವನ್ನು ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ಏನು ಮಾಡ್ತಿದ್ದೀರಾ? ಖರ್ಚು ಮಾಡ್ತಿದ್ದೀರ. ಸುಮಾರು 40-50 ಕಿಲೋಮೀಟ್ರ್ ದೂರದಿಂದ ಬಂದು ಇಲ್ಲಿ ಕೂತು ವಾಕ್ಯ ಕೇಳಿ ಅದಕ್ಕೂ ನೀವೇ ಖರ್ಚು ಮಾಡಬೇಕಲ್ವ? ನಾವು ಕೊಡ್ತಿದ್ದೀವ? ಇಲ್ಲ. ಅದಕ್ಕೆ ನೀವೇ ಅಲ್ವ ಖರ್ಚು ಮಾಡ್ತಿರುವಂತಹದ್ದು ಇಲ್ಲಿ ಬರಲಿಕ್ಕೋಸ್ಕರ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ಗೆಲ್ಲವೂ ಸಹ. ಆ ಖರ್ಚು ಇಟ್ಕೊಡ್ತಿರುವಂತಹದ್ದು ನೀವೇ ಅಲ್ವ ಪ್ರತಿ ಸಂಡೇನೂ ಸಹ. ಏನಕ್ಕೋಸ್ಕರ? ನೀವು 100 ರೂಪಾಯಿ ಖರ್ಚಿಟ್ಕೊಂಡು ಬಂದರೆ ನಾವು 200 ರೂಪಾಯಿ ಕೊಟ್ಟು ಕಳಿಸ್ತೀವಿ ಅಂತ ಏನಾದರೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಾ? ಏನಕ್ಕೋಸ್ಕರ ಬರ್ತಿರುವಂತಹದ್ದು? ಮತ್ತು ಜ್ಞಾನ ತಿಳ್ಕೊಳ್ಲಿಕ್ಕೋಸ್ಕರ. ಹಾಗಾದರೆ ನೀವೇನು ಮಾಡ್ತಿದ್ದೀರಾ? ಹಣವನ್ನು ಈ ಕೈಯಲ್ಲಿ ಕೊಟ್ಟು ಜ್ಞಾನವನ್ನು ಈ ಕೈಯಲ್ಲಿ ಪಡಿತಿದ್ದೀರಾ. ನಿಜನ? ಇವರು ದೇವರ ದೃಷ್ಟಿಯಲ್ಲಿ ಏನು? ಶ್ರೀಮಂತರು. ಬಡವರಲ್ಲದೇ ಇರುವಂಥವರು ಅಂದರೆ ಇವರೇ. ನಿಮ್ಮ ಫ್ಯಾಕ್ಟ್ರಿಲಿ ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ಳಿ, 1 ಲಕ್ಷ 1.5 ಲಕ್ಷ 2 ಲಕ್ಷ ತಿಂಗಳಿಗೆ ಸಂಬಳ ತೊಗೊಳ್ತಿರುವಂಥವ್ರು. ನೀವು ಕರೆದಿರ್ತಾರೆ ಯಾವತ್ತಾದರೂ ಚರ್ಚಿಗೆ ಬನ್ನಿ ಅಂತ? ಹಾಂ. ಕರೆದಿದ್ರೆ ಅವ್ರು ಬ್ಯುಸಿ, ನನ್ನ ಕೈಯಲ್ಲಿ ಬರಲಿಕ್ಕಾಗೋದಿಲ್ಲ, ನನಗಲ್ಲೆಲ್ಲ ಕರಿಬೇಡ ಅಂತ ಅಂದರು ಅಂತ ಅಂದ್ಕೊಳ್ಳಿ. ನಿಮಗೆ ಬರ್ತಿರುವಂಥ ಸಂಬಳ 10,000 ಆಗಿರ್ಬೋದು, ಅವ್ರಿಗೆ ಬರ್ತಿರುವಂಥ ಸಂಬಳ 1 ಲಕ್ಷ ಆಗಿರ್ಬೋದು ಒಂದು ತಿಂಗಳಿಗೆ. ನೀವು ಅಂದ್ಕೊಂಡಿರುವಂಥದ್ದು ಏನು? ಹಬ್ಬ ಇವ್ರಿಗೆ 1 ಲಕ್ಷ ಬರುತ್ತೆ, ಇವರು ನಿಜವಾಗ್ಲೂ ಶ್ರೀಮಂತರು ಅಂತ. ದೇವರು ನೋಡಿ ಏನಂತಾರೆ ಅದನ್ನು? ಅವ್ರಿಗೆ 1 ಲಕ್ಷ ಬರ್ತಿದ್ರು, ದೇವರ ದೃಷ್ಟಿಯಲ್ಲಿ ಅವರು ಏನು? ಇವನು ಊಟಕ್ಕೂ ಇಲ್ಲದೇ ಇರುವಂತಹ ದರಿದ್ರನು ನನ್ನ ದೃಷ್ಟಿಯಲ್ಲಿ. ಹೌದಾ? ನನ್ನ ದೃಷ್ಟಿಯಲ್ಲಿ ನಿಜವಾಗ್ಲೂ ಶ್ರೀಮಂತನಂದರೆ ಯಾರು? ನನ್ನ ಮಗ. 10,000 ರೂಪಾಯಿ ಸಂಬಳ ಬಂದರೂ ಸಹ 10,000 ರೂಪಾಯಲ್ಲೇ ಚರ್ಚಿಗೆ ಬಂದು ಕಾಣಿಕೆಯನ್ನು ಹಾಕಿ ಚಾರ್ಜನ್ನು ಇಟ್ಕೊಂಡು ಮತ್ತೆ ಸೆಮಿನಾರಿಗೆ ಬಂದು ರಿಜಿಸ್ಟರ್ ಆಗಿ ಪರೀಕ್ಷೆ ಬರೆದು ಇಷ್ಟೆಲ್ಲ ನನಗೋಸ್ಕರ ಜ್ಞಾನವನ್ನು ತಿಳ್ಕೊಳ್ಲಿಕ್ಕೋಸ್ಕರ ಖರ್ಚು ಮಾಡ್ತಿದ್ದಾನಲ್ವ? ಈತನು ನನ್ನ ದೃಷ್ಟಿಯಲ್ಲಿ ಬಡವನಲ್ಲದೇ ಇರುವಂಥವನು. ನಿಮ್ಮ ಮೇಲಿದ್ರಲ್ವ, ನೀವು ಕರೆದ್ರೂ ಬಂದಿಲ್ಲ ಅಲ್ವಾ? ಇವರೇನು ದೇವರ ದೃಷ್ಟಿಯಲ್ಲಿ? ಅತ್ಯಂತ ಕಡು ಬಡವರು, ದರಿದ್ರರು. ನಾನು ಹೇಳ್ತಿಲ್ಲ ಆ ಮಾತನ್ನು, ಸತ್ಯವೇದದಲ್ಲಿ ಬರ್ಸಿದ್ದಾರೆ, ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಹೌದಾ? ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. 3:17. ನಾವು ಇವಾಗ ತಾನೇ ಮಾತಾಡ್ಕೊಂಡ್ವಲ್ವ ಪ್ರಿಯರೇ ಇದನ್ನು ಕುರಿತಂತೆ? ದೇವರು ಏನಂತಾರಂತೆ ನೋಡಿ.
ಜ್ಞಾನವನ್ನು ತಿಳ್ಕೊಳ್ಲಿಕ್ಕೆ ಮುಂದೆ ಬರದೇ ಇರುವಂಥವ್ರನ್ನ ನೋಡಿ ಏನಂತಾರಂತೆ ದೇವರು? ಅವರ ದೃಷ್ಟಿಯಲ್ಲಿ ಅವರೇನು 1 ಲಕ್ಷ ಸ್ಯಾಲ್ರಿ ಬರ್ತಿರುತ್ತೆ ಅಂತ ಈಗ ತಾನೇ ಹೇಳಿದ್ನಲ್ವ? ಅವರ ದೃಷ್ಟಿಯಲ್ಲಿ ಅವರೇನು? ನಾನೇನು ಅಂತ ಅಂದ್ಕೊಂಡಿರ್ತಾರೆ ಅವರು. ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ, ನನ್ನ ಸುತ್ತಮುತ್ತ ಇರುವಂಥವ್ರಿಗೆಲ್ಲ 10-15 ಸಾವಿರ ಸಂಬಳ ಬರ್ತದೆ, ನನಗೆ 1 ಲಕ್ಷ ರೂಪಾಯಿ ಬರ್ತಿದೆ, ಅಥವಾ ನನಗೆ 5 ಲಕ್ಷ ರೂಪಾಯಿ ಬರ್ತಿದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ದೇವರು ಏನಂತಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ? ಇನ್ನೊಂದು ಸರಿ ಓದೋಣ ಮಾತನ್ನು. ನೀನು ಫಸ್ಟಿಂದ, ನೀನು ನಿನ್ನ ವಿಷಯದಲ್ಲಿ ಏನಂತ ಕನಸು ಕಂಡಿದ್ಯಾ? ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೆ ಇದ್ದಿ. ಯಾವ ಥರ ಬೈಬೋದೋ ಎಲ್ಲ ಥರ ಬೈತಿದ್ದಾರೆ ದೇವರು. ಹೌದಾ ಇಲ್ವಾ? ಇಷ್ಟು ಮಾತಲ್ಲಿ ನೀವು ಬೈತೀರಾ? ಒಂದೊಂದು ಆ್ಯಂಗಲಲ್ಲೂ ಬೈತಿದ್ದಾರೆ. ನೀನು ಕುರುಡ, ಕಣ್ಣಿದ್ರೂ ಸಹ ನೀನು ಕುರುಡ, ನೀನು ಬಟ್ಟೆನೇ ಇಲ್ಲದೆ ಇರುವಂಥವ್ರು. ಪಾಪ ಆತನ ಅಂದ್ಕೊಂಡಿರ್ತಾನೆ ನಾನು ಸೂಟ್ ಹಾಕ್ಕೊಳ್ಳುವಂತಹದ್ದೆಲ್ಲ ರೇಮಂಡ್ಸ್ ಕಂಪನಿನೇ, ಒಂದೊಂದು ಸೂಟು 20,000-25,000 ಆಗುತ್ತೆ ಅಂತ ಆತನು ಕನಸು ಕಾಣ್ತಿರ್ತಾನೆ. ದೇವ್ರು ಏನಂತಿರ್ತಾರೆ? ನೀನು ರೇಮಂಡ್ಸ್ ಹಾಕ್ಕೊಂಡ್ರೂ ಸಹ ನನ್ನ ದೃಷ್ಟಿಯಲ್ಲಿ ನೀನು ಮೈ ಮೇಲೆ ಒಂದು ಚಿಕ್ಕ ಬಟ್ಟೆ ಇಲ್ಲದೆ ಇರುವಂಥವನೇ, ದರಿದ್ರನು, ಕುರುಡನು, ಬಡವನು. ಹೌದಾ? ಯಾರು ದೇವರ ದೃಷ್ಟಿಯಲ್ಲಿ ಹಾಗಾದರೆ ಬಡವರು? ವಾಕ್ಯ ಇಲ್ಲದೆ ಇರುವಂಥವ್ರೇನಾ? ವಾಕ್ಯ ತಿಳ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರು ಮುಂದೆ ಬರದೇ ಇರುವಂಥವ್ರೇನಾ? ಆಸಕ್ತಿ ಇಲ್ಲದೆ ಇರುವಂಥವ್ರೇನಾ? ಹೌದು. ಇದನ್ನು ತಿರಸ್ಕಾರ ಮಾಡಿ ನಿರ್ಲಕ್ಷ್ಯ ಮಾಡುವಂಥವರೇನಾ? ಹೌದು. ಇವರು ದೇವರ ದೃಷ್ಟಿಯಲ್ಲಿ ನಿಜವಾದ ಬಡವರು. ನೀವೇನು ಅಂದ್ಕೊಂಡಿರ್ತೀರ ಹೇಳಿ? ನೀವು ಯಾವತ್ತಾದರೂ ಇದನ್ನು ನೋಡಿ ಗರ್ವಪಟ್ಟಿದ್ದೀರಾ? ನೀವು ಯಾವತ್ತಾದರೂ ಈ ವಚನವನ್ನು ಓದಿ ಗರ್ವಪಟ್ಟಿದ್ದೀರಾ? ನಾನು ದೇವರ ದೃಷ್ಟಿಯಲ್ಲಿ ನಿಜವಾಗ್ಲೂ ಶ್ರೀಮಂತನು, ನನ್ನ ಹತ್ರ ಏನೂ ಇಲ್ಲದೇ ಇರ್ಬೋದು, ಆದರೆ ನಾನು ದೇವರ ದೃಷ್ಟಿಯಲ್ಲಿ ಶ್ರೀಮಂತನೇ ಹೌದು. ಅವ್ರ ಹತ್ರ ಎಲ್ಲ ಇರ್ಬೋದು, ಆದರೆ ಅವರು ಬಡವರು ಅಂತ ಯಾವತ್ತಾದರೂ ನೀವು ಗರ್ವಪಟ್ಟಿದ್ದೀರಾ? ಇಲ್ಲ. ನಮ್ಮ ಆಲೋಚನೆಗಳೆಲ್ಲ ಹೇಗಿರುತ್ತೆ ಗೊತ್ತಾ? ಬ್ರದರ್ ನಾವೇನು ಶ್ರೀಮಂತರು ಬ್ರದರ್, ಒಂದು ಕಾರಿಲ್ಲ ಓಡಾಡಲಿಕ್ಕೆ, ಒಂದು ಇದಿಲ್ಲ, ಒಂದು ಅದಿಲ್ಲ. ಹೌದಾ? ಮನೆ ಚಿಕ್ಕ ಮನೆ ಬ್ರದರ್, ಬಾಡಿಗೆ ಮನೇಲಿದ್ದೀವಿ, ಇರುವಂತಹದ್ದೇ ಒಂದು 10 ಜೊತೆ ಬಟ್ಟೆ ಬ್ರದರ್, ನಾವೇನು ಶ್ರೀಮಂತರು ಹೇಳಿ ಅಂತ ನೀವು. ದೇವರು ಒಂದು ಕಡೆಯಿಂದ ನೀವು ಶ್ರೀಮಂತರು, ನೀವು ಐಶ್ವರ್ಯವಂತರು, ನೀವು ಸಂಪನ್ನರು ಅಂತ ದೇವರು ಹೇಳ್ತಿದ್ದಾರೆ. ವಾಕ್ಯವನ್ನು ಯಾರು ಹಣವನ್ನು ಕೊಟ್ಟು ಕೊಂಡ್ಕೊಳ್ತಾರೋ, ವಾಕ್ಯಕ್ಕೆ ಯಾರು ಇಂಟ್ರೆಸ್ಟ್ ತೋರಿಸ್ತಾರೋ, ವಾಕ್ಯವನ್ನು ಯಾರು ಗೌರವಿಸ್ತಾರೋ, ವಾಕ್ಯವನ್ನು ಯಾರು ಪಾಲಿಸ್ತಾರೋ, ಇವರೆಲ್ಲ ದೇವರ ದೃಷ್ಟಿಯಲ್ಲಿ ಏನು? ಐಶ್ವರ್ಯವಂತರು. ಇದು ದೇವರ ಮಾತು. ನಮ್ಮ ಇನ್ಸೈಡ್ ವಾಯ್ಸ್ ಹೇಗಿರುತ್ತೆ? ನಾವೇನು ಶ್ರೀಮಂತರು ಬ್ರದರ್, ಕಡು ದರಿದ್ರರು ನಾವು ಅಂತ ನಾವು ಅಂದ್ಕೊಂಡಿರ್ತೀವಿ. ಹೌದಲ್ವಾ? ನಮ್ಮ ಆಲೋಚನೆಗಳು ಹೀಗೆ ಅಲ್ವಾ ಇರುವಂತಹದ್ದು? ನಾವೇನು ಶ್ರೀಮಂತರು, ನಮ್ಮ ಹತ್ರ ಏನಿದೆ ಅಂತ ಶ್ರೀಮಂತರು ನೀವು ಹೇಳಿ? ತಿಂಗಳಿಗೊಂದು 10,000 ರೂಪಾಯಿನೋ 15,000ನೋ 20,000ನೋ ಸಂಬಳ ತೊಗೊಳ್ತಿರುವಂತಹ ನಾವು ಶ್ರೀಮಂತರ ನಿಜವಾಗ್ಲೂ ಅಂತ ನಮ್ಮ ಅಭಿಪ್ರಾಯ. ಹಣವನ್ನು ನೋಡಿ ಶ್ರೀಮಂತಿಕೆಯನ್ನು ಎಣಿಸಬೇಡಿ ಪ್ರಿಯರೇ, ದಯವಿಟ್ಟು. ಕಡು ಬಡವರು, ವಸ್ತ್ರ ಇಲ್ಲದೆ ಇರುವಂಥವರು, ಇದನ್ನು ನೋಡಿ ನಾವು ಹೆಮ್ಮೆ ಪಡಬೇಕು. ವಾಕ್ಯ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಇವತ್ತೂ ಸಹ ಮರಣಿಸಿದ್ರೆ ಪರಲೋಕಕ್ಕೆ ಹೋಗುವಂತಹದ್ದು ಅನ್ನುವಂಥ ಕಾನ್ಫಿಡೆನ್ಸ್ ಇರುತ್ತಾ? ನಿಜವಾಗ್ಲೂ ವಾಕ್ಯದ ಪ್ರಕಾರ ನಡ್ಕೊಳ್ತಾ ಇದ್ದರೆ. ಆ ಕಾನ್ಫಿಡೆನ್ಸ್ ಎಷ್ಟು ಜನರಿಗಿದೆ ಹೇಳಿ? ಅವರು ಪ್ರಾಣಕ್ಕೆ ಹೆದರ್ಕೊಂಡು ಕೂತಿರ್ತಾರೆ. ದಿನಕ್ಕೆ ಕೋಟಿ ದುಡಿಯುವಂಥವ್ರು ಏನಕ್ಕೋಸ್ಕರ ಹೆದರ್ಕೊಂಡು ಕೂತಿರ್ತಾರೆ? ಅಯ್ಯೋ ನಾನು ಸತ್ತೋಗ್ಬಿಡ್ತೀನೇನೋ, ಮಾಡಿರುಟ್ಟಿರುವಂಥ ಆಸ್ತಿಯೆಲ್ಲ ಯಾರಿಗಾಗೋ ಗೊತ್ತು ಅಂತ ಹೇಳಿ ಪ್ರತಿ ಕ್ಷಣವೂ ಸಹ ಹೆದರಿಕೆಯಲ್ಲಿ ಬದುಕ್ತಿರ್ತಾರೆ. ನಿಮ್ಗೆ ಹೆದರಿಕೆ ಇದೆಯಾ? ನಾನು ಕಣ್ಣು ಮುಚ್ಚಿದ್ರೆ ಅಲ್ಲಿ ಕಣ್ಣು ತೆರಿತೀನಿ ಅನ್ನುವಂತಹ ನಂಬಿಕೆಯಿಂದ ನೀವು ಜೀವನ ಮಾಡ್ಬೋದು. ನಿಜನಾ? ಯಾರೀಗ ಬಡವರು ಅಂದರೆ ಯಾರು? ನೀವಾ ಅವರ? ಎಷ್ಟು ಹಣ ಇದ್ದರೂ ಸಹ ಆ ವ್ಯಕ್ತಿ ಮತ್ತೆ ಯೋಚನೆ ಮಾಡ್ತಾನೇ ಇರ್ತಾನೆ, ಚಿಂತೆ ಮಾಡ್ತಾನೇ ಇರ್ತಾನೆ, ಟೆನ್ಷನ್ ಇದ್ದೇ ಇರುತ್ತೆ. ಸತ್ಯವೇದದಲ್ಲಿ ನಿಮ್ಗೆ ಏನು ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ ದೇವರು? ನಾಳೆ ಬಗ್ಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ನಾಳೆ ಅನ್ನುವಂತಹ ದಿನವೇ ಬಂದು ಅದರಲ್ಲಿ ಏನಾಗಬೇಕು ಅಂತ ತನಗೆ ತಾನೇ ಯೋಚನೆ ಮಾಡ್ಕೊಳ್ಳುತ್ತೆ. ಹೀಗೆ ಅಲ್ವಾ ಸತ್ಯವೇದದಲ್ಲಿ ಬರೆಸಿರುವಂತಹದ್ದು? ಆಕಾಶ ಪಕ್ಷಿಗಳು ನೋಡಿ, ಅದು ಯೋಚನೆ, ಅದು ಬಿತ್ತೋದಿಲ್ಲ, ಅದು ಕುಯ್ಯೋದಿಲ್ಲ, ಆದರೂ ಅದಕ್ಕೆ ಆಹಾರ ಕೊಡ್ತಿದ್ದೀನಲ್ವ, ನಾನು ನಿಮಗೂ ಕೊಡ್ತೀನಿ. ಇದೇ ಅಲ್ವಾ ದೇವ್ರು ಹೇಳಿರುವಂತಹದ್ದು ಸತ್ಯವೇದದಲ್ಲಿ? ಇಷ್ಟು ಧೈರ್ಯ, ಇಷ್ಟು ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ದೇವರು. ಅಷ್ಟು ಕೋಟಿ ಇದ್ದರೂ ಈ ಧೈರ್ಯ, ಈ ಆಶ್ವಾಸನೆ ಇದೆಯಾ ಅವ್ರ ಹತ್ರ? ಇಲ್ಲ. ದೇವರೇ ನಿಮ್ಮ ಪಕ್ಷ ನಿಂತ್ಕೊಂಡು ಮಗನೇ ನೀನು ಶ್ರೀಮಂತ ಕಣೋ ಅಂದರೆ, ಇಲ್ಲ ಪ್ರಭು ನಾನು ದರಿದ್ರನು ಅಂತ ನಾವು. ಹೌದಲ್ವಾ? ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. 10. ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾಗಿದ್ದದರಲ್ಲಿಯೂ ನಂಬಿಗಸ್ತನಾಗುವನು. ಹೌದಲ್ವ? ಸ್ವಲ್ಪ ವಿಚಾರದಲ್ಲಿ, ಅಂದರೆ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಂಬಿಕೆ ಉಳಿಸ್ಕೊಂಡಿರುವಂತಹ ವ್ಯಕ್ತಿ ದೊಡ್ಡ ವಿಚಾರದಲ್ಲೂ ಏನು ಮಾಡ್ತಾನೆ? ನೀವು ಯಾರಿಗಾದರೂ 10 ರೂಪಾಯಿ ಕೊಟ್ಟರೆ
₹10 ಒಂದು ಐಟಮ್ ತೊಗೊಂಡು ₹5 ಚೇಂಜ್ ಕೊಟ್ಟಿಲ್ಲ, ಹಂಗೆ ಜೇಬಲ್ಲಿ ಇಟ್ಕೊಂಡ ಅಂತ ಅಂದ್ಕೊಳ್ಳಿ. ನೀವೇನು ಅನ್ಕೋತೀರ? ಈ ವ್ಯಕ್ತಿ ₹10 ಕೊಟ್ಟರೆ ₹5 ವಾಪಸ್ ಚೇಂಜೇ ಕೊಡೋದಿಲ್ಲ. ಈ ವ್ಯಕ್ತಿಗೆ ₹900 ಕೊಟ್ಟರೆ ಮುಗಿದು ಹೋಯಿತು ಅಂತ ನೀವು ಅಂದ್ಕೊಳ್ತೀರಾ ಇಲ್ವಾ? ನೆಕ್ಸ್ಟ್, ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗಿರುವನು. 11ನೇ ವಚನ, ಇವಾಗ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಹೇಳಿ ಯಾರು ಕೊಟ್ಟಾರು? ಈ ಮಾತಿನ ಅರ್ಥ ಏನು ಪ್ರಿಯರೇ? ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಾಗದೇ ಇದ್ದರೆ ನಿಜವಾದ ಧನವನ್ನು ನಿಮ್ಮ ಕೈಯಲ್ಲಿ ಯಾರು ಕೊಟ್ಟಾರು? ಅಂದರೆ ಯಾರು ಕೊಡ್ತಾರೆ? ಆ ಮಾತಿಗೆ ಅರ್ಥ ಏನು ಹೇಳಿ? ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದೆ ಹೋದರೆ ನಿಜವಾದ ಧನವನ್ನು ನಿಮ್ಮ ಕೈಯಲ್ಲಿ ಯಾರು ಕೊಡ್ತಾರೆ ಅನ್ನುವಂಥ ಮಾತಿಗೆ ಅರ್ಥ ಏನು? ಅನ್ಯಾಯದ ಧನ ಅಂದರೆ ಏನು? ಅನ್ಯಾಯದ ಧನ ಅಂದರೆ ಏನು? ಅನ್ಯಾಯದ ಧನ ಅಂದರೆ ಏನು? ಅನ್ಯಾಯದ ಹಣ, ಧನ ಅಂದರೆ ಹಣ ಅಂತ ನಮಗೆ ಗೊತ್ತಲ್ವ? ಸಂಪತ್ತು, ಆಸ್ತಿ ಅಂತ ನಮಗೆ ಗೊತ್ತಲ್ವ? ಓಕೆ, ಈಗ ಅನ್ಯಾಯದ ಸಂಪತ್ತು ಅಂದರೆ ಏನು? ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದ? ಇಷ್ಟಕ್ಕೂ ನಾವು ನ್ಯಾಯವಾಗಿ ಸಂಪಾದನೆ ಮಾಡಿದ್ರು ನಮ್ಮ ಜೇಬಲ್ಲಿರುವಂಥ ಹಣ ಅನ್ಯಾಯ ಮಾಡುವಂತಹದ್ದೇ ಅಂತ ನಮಗೆ ಗೊತ್ತಾ? ನಾವು ನ್ಯಾಯವಾಗಿ ಸಂಪಾದನೆ ಮಾಡಿದ್ರೂ ಸಹ ನಮ್ಮ ಜೇಬಲ್ಲಿರುವಂಥ ಹಣ ಅನ್ಯಾಯ ಮಾಡುವಂತಹದ್ದೇ ಅಂತ ನಮಗೆ ಗೊತ್ತಾ? ಈ ಹಣನೇ ಅನ್ಯಾಯ ಮಾಡುವಂತಹದ್ದು ಅಂತ ನಮಗೆ ಗೊತ್ತಾ? ಈ ಹಣ ನಮ್ಮ ಜೇಬಲ್ಲಿದ್ದರೆ ಹಿಂದೆಯಿಂದ ಯಾರು ಬೇಕಾದರೂ ನಮಗೆ ಕೊಲೆ ಮಾಡಲಿಕ್ಕೂ ಚಾನ್ಸ್ ಇರುತ್ತಾ? ಕೊಲೆ ಮಾಡಿ ಇರುವಂಥ ಹಣವನ್ನು ದರೋಡೆ ಮಾಡ್ಕೊಂಡು ಹೋಗಲಿಕ್ಕೆ ಕಾರಣ ಯಾರು? ಹಣನೇನಾ? ಈ ಹಣ ನಮ್ಮನ್ನು ಎಷ್ಟು ಸರಿ ಅನ್ಯಾಯ ಮಾಡಿಲ್ಲ, ಎಷ್ಟು ಸರಿ ದೇವರಿಂದ ದೂರ ಮಾಡಿಲ್ಲ. ನಿಜನಾ ಇಲ್ವಾ? ಹೌದಾ? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಈ ಹಣ ನಮ್ಮ ಹತ್ರ ಏನಿದೆಯೋ, ₹10, ₹500, ₹1000 ಏನಿದೆಯೋ, ಈ ಹಣದ ವಿಚಾರದಲ್ಲಿ ನಾವು ನಂಬಿಕೆ ಇಲ್ಲದೆ ಹೋದರೆ ನಾವು ಯಾವ ವಿಚಾರದಲ್ಲೂ ನಂಬಿಕಸ್ಥರಾಗಿರೋದಿಲ್ವಂತೆ. ನಿಜವಾದ ಹಣ, ನಿಜವಾದ ಹಣ ಅಂದರೆ ಏನು ಹಾಗಿದ್ರೆ? ನಿಜವಾದ ಹಣ ಅಂದರೆ ಏನು ಹಾಗಿದ್ರೆ? ವಾಕ್ಯನ ನಾವು ಇಷ್ಟೊತ್ತಿಂದ ನೋಡ್ತಾ ಬರ್ತಿದ್ದೀವಲ್ವ ಮತ್ತೆ ಮತ್ತೆ ವಾಕ್ಯನ. ಅದನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರು? ವಾಕ್ಯವನ್ನು ಏನಕ್ಕೋಸ್ಕರ ಹೋಲಿಸಿದ್ದಾರೆ? ನಿಜವಾದ ಹಣ. ಹಾಗಾದ್ರೆ ಜೇಬಲ್ಲಿರುವಂಥ ₹500 ತೆಗೆದು ಪ್ರಭು ಇದು ಹಂಗಾದರೆ ಒರಿಜಿನಲ್ ಅಲ್ವಾ ಅಂತ ಹೇಳಿದ್ರೆ ಒರಿಜಿನಲ್ ಅಲ್ಲ ಅಂತಾರೆ ದೇವರು. ಅಂಗಡಿಯವರು ಬೇಕಾದರೆ ಅದು ಒರಿಜಿನಲ್ ಅಂತ ತೊಗೋತಾರೆ, ಬೆಳಕಲ್ಲಿ ನೋಡಿಬಿಟ್ಟು ಎಲ್ಲ ಸರಿ ಇದೆ, ಗಾಂಧಿ ತಾತ ಎಲ್ಲ ಕರೆಕ್ಟಾಗಿದ್ದಾರೆ, ಎಲ್ಲ ಲೈನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒರಿಜಿನಲ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ನೀವು ಅದನ್ನು ಬ್ಯಾಂಕಲ್ಲಿ ಕೊಟ್ಟರೆ ಅವರು ಸಹ ಅದನ್ನು ಒರಿಜಿನಲ್ ಅನ್ಬೋದು. ಆದರೆ ದೇವರು ಏನಂತಿದ್ದಾರೆ? ನಿನ್ನ ಜೇಬಲ್ಲಿರುವಂಥ ಹಣ ಒರಿಜಿನಲ್ ಹಣ ಅಲ್ಲ, ನೀನು ಬದುಕುವವರಿಗೂ ಮಾತ್ರ ಇದು ನಿನ್ನನ್ನು ಪೋಷಿಸುತ್ತೆ. ಇನ್ನೊಂದಿದೆ ನಿಜವಾದ ಹಣ, ಅದೇನು? ವಾಕ್ಯ. ಆ ಧನವನ್ನು ಸಂಪಾದನೆ ಮಾಡ್ಕೊತಿದೆಯಾ? ಆ ಧನವನ್ನು ಸಂಪಾದನೆ ಮಾಡ್ಕೊಂಡಿಲ್ಲ ಅಂತಂದರೆ ನೀನೇ ನಿಜವಾಗ್ಲೂ ಬಡವನು. ನಿನ್ನ ಹತ್ರ ₹1 ಕೋಟಿ ಇರ್ಬೋದು, ಡೂಪ್ಲಿಕೇಟ್ ಕರೆನ್ಸಿ. ಪ್ರಯೋಜನ ಏನಕ್ಕೆ? ಇದೇ ದೇವರು ಕೇಳ್ತಿರುವಂತಹದ್ದು. ಆ ಹಣವನ್ನು ಸಂಪಾದನೆ ಮಾಡ್ಕೊಂಡಿದ್ದೀವ? ನಿಜವಾದ ಹಣವಾಗಿರುವಂತಹ ವಾಕ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದೀವ? ಆ ಹಣಕ್ಕೋಸ್ಕರ ಆಸಕ್ತಿ, ಹಂಬಲವನ್ನು ತೋರಿಸ್ತಿದ್ದೀವ? ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಹಣ ಇದ್ದ ತಕ್ಷಣ ಸಾಕು ಇದು ಅಂತ ಇದ್ದರೆ ದೇವರು ನಮ್ಮನ್ನು ನೋಡಿ ಏನಂತ ಕರೀತಿದ್ದಾರೆ? ನೀನು ಬಟ್ಟೆ ಇಲ್ಲದೆ ಇರುವಂತಹ ದರಿದ್ರನು. ಮತ್ತು ವಾಕ್ಯನೇ ದನಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ರೆ ಈ ಥರದ್ದು ಒಂದು 10 ಬೈಬಲ್ ತೊಗೊಂಡು ಮನೇಲಿ ಇಟ್ಕೊಂಡ್ರೆ ಆಗೋದಿಲ್ಲ ಪ್ರಿಯರೇ. ವಾಕ್ಯವನ್ನು ದನಕ್ಕೋಸ್ಕರ ಹೋಲಿಸಿದಾರಲ್ವ ದೇವರು. ಹಾಗಿದ್ದಾರೆ ಈ ಥರದ್ದು ಒಂದು 10-100 ಬೈಬಲ್ ತೊಗೊಂಡು ಮನೇಲಿ ಇಟ್ಕೊಂಡ್ಬಿಡೋಣ ಬರ್ತಾರೆ ಅಂತ ಹೇಳಿದ್ರೆ ಅದಲ್ಲ ಅಲ್ಲಿ ಬರ್ಸಿರುವಂತಹ ಮಾತಿನ ಅರ್ಥ. ಈ ಸತ್ಯವೇದದಲ್ಲಿ ಒಳಗಡೆ ಇದೆಯಲ್ವ ಸಾರಾಂಶ. ಈ ಸಾರಾಂಶ ನಿಜವಾಗ್ಲೂ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಹೇಳುವಂತಹ ಪರಿಸ್ಥಿತಿಗೆ ಬರ್ತಿದ್ದೀವ, ಬೆಳೀತಿದ್ದೀವ ಪ್ರತಿನಿತ್ಯವೂ ಸಹ ವಾಕ್ಯದಲ್ಲಿ. ಅದು ಮಾತಿಗಿರುವಂತಹ ಅರ್ಥ. ಎಷ್ಟು ಜನ ನಮಗೆ ವಾಕ್ಯ ಅರ್ಥ ಆಗಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ದೀವಿ, ಹತ್ತಿದ್ದೀವಿ, ಪ್ರಯತ್ನ ಪಟ್ಟಿದ್ದೀವಿ. ಇದು ಯಾಕೋ ನನಗೆ ಅರ್ಥ ಆಗ್ತಿಲ್ಲ ತಂದೆ, ಓದ್ತಾನೆ ಇದ್ದೀನಿ, ನನಗೆ ಅರ್ಥ ಆಗ್ತಿಲ್ಲ, ನನಗೆ ತಿಳಿಸ್ಕೊಡಿ ಅಂತ ಯಾವತ್ತಾದರೂ ಹತ್ತಿದ್ದೀವ? ₹500 ಕಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ₹500 ಹೊರಟೋಯ್ತಲ್ಲ. ವಾಕ್ಯ ಅರ್ಥ ಆಗದೆ ಹೋದರೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ನೀಟಾಗಿ ಕ್ಲೋಸ್ ಮಾಡ್ಬಿಟ್ಟು ಮುಚ್ಚಿಟ್ಕೊಂಡು ನಿದ್ರೆ ಮಾಡಿಬಿಡ್ತೇವೆ. ಹೌದಾ? ಅದೇ ಅಲ್ವಾ ನಡೆಯುವಂತಹದ್ದು? ಅದೇ ಅಲ್ವಾ ದೇವರು ಡೂಪ್ಲಿಕೇಟ್ ಕರೆನ್ಸಿಗೆ ವ್ಯಾಲ್ಯೂ ಕೊಡಬೇಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ವ್ಯಾಲ್ಯೂ ಕೊಡ್ತೀವಿ. ಇದು ಒರಿಜಿನಲ್ ಕರೆನ್ಸಿ, ಇದನ್ನು ಭದ್ರವಾಗಿ ಇಟ್ಕೊಳ್ಳಿ, ಸತ್ತ ನಂತರವೂ ಇದೇ ನಿಮ್ಮನ್ನು ಬದುಕಿಸುವಂತಹದ್ದು, ಸತ್ತ ನಂತರ ನಿಮ್ಮನ್ನು ಶ್ರೀಮಂತರನ್ನಾಗಿ ಪರಲೋಕದಲ್ಲಿ ಇಡುವಂತಹದ್ದಿದೆ ಅಂತ ದೇವರು ಹೇಳಿದ್ರೆ ನಾವು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅದಕ್ಕೋಸ್ಕರ ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ನಿಜವಾದ ಧನ, ಅನ್ಯಾಯವಾಗಿರುವಂತಹ ಧನದ ವಿಚಾರದಲ್ಲಿ ನೀನು ನಂಬಿಗಸ್ತನಾಗಿಲ್ಲ ಅಂತ ಹೇಳಿದ್ರೆ ನಿಜವಾದ ಧನದ ವಿಷಯವನ್ನು ನಿನ್ನ ಕೈಯಲ್ಲಿ ನಾನು ಹೇಗೆ ಒಪ್ಪಿಸ್ಲಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ದೇವರು. ಹೌದಾ? ಏನು ಅರ್ಥ ಆಗ್ತಿದೆ ನಮಗೆ ಸಂದೇಶದಲ್ಲಿ? ಬಡವರು ಅಂದರೆ ಯಾರು? ಊಟಕ್ಕಿಲ್ಲದೆ ಇರುವಂಥವ್ರ?
ಹಸದಿರುವಂಥವ್ರ, ವಸ್ತ್ರ ಇಲ್ಲದೆ ಇರುವಂಥವ್ರ ಯಾರು? ಮೊದಲನೇ ಸತ್ಯವೇದದಲ್ಲಿ ಲಾಜರನ ಧನವಂತನ ಘಟನೆ ಏನು ಬರ್ಸಿದ್ದಾರೆ, ಲಾಜರನ ನೋಡಿ ಜನ ಎಲ್ಲ ಏನಂದಿರ್ಬೋದು ಬದುಕಿರಬೇಕಾದ್ರೆ, ಇವನಂತಹ ದರಿದ್ರನು, ಇವನಂತಹ ಬಡವನು ಇಡೀ ಊರಲ್ಲೇ ಯಾರೂ ಇಲ್ಲ. ಪರಲೋಕಕ್ಕೆ ಹೋದ ತಕ್ಷಣ ಏನಾಗೋಯ್ತು ಅದರ ತೋರಿಸ್ತಿರ್ತಾರಲ್ವ ನೀವು, ಒಂದು ಊಹೆ ಚಿತ್ರವಾಗಿ ವಿಡಿಯೋ ಸಾಂಗಲ್ಲಿ ತೋರಿಸ್ತಿರ್ತಾರೆ. ಮರಣಿಸಿದ್ದಾರೆ ಆ ಸಾಂಗಲ್ಲಿ ಮರಣಿಸಿದ ತಕ್ಷಣ ಲಾಜರನಿಗೆ ಎಂಥ ವಸ್ತ್ರ ಕೊಡಲ್ಪಟ್ಟಿರುತ್ತೆ, ಅದರಲ್ಲಿ ಶೈನಿಂಗ್ ಹೊಡಿತಿರುತ್ತೆ. ನಿಜನಾ? ಇವನು ಬದುಕಿರ್ಬೇಕಾದ್ರೆ ಧನವಂತ ಶೈನಿಂಗ್ ಹೊಡೆಯುವಂತಹ ಬಟ್ಟೆಯೆಲ್ಲ ಹಾಕೊಂಡು ತಿರುಗಾಡೋದಲ್ವ ಲೋಕದಲ್ಲಿ. ಈತನಿಗೆ ಪಾಪ ಎಂಥ ಪರಿಸ್ಥಿತಿ, ಸುಟ್ಟು ಹೋಗಿ ಕರ್ಕಲಾಗಿ. ಆ ವಿಡಿಯೋದಲ್ಲೇ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಒಂದ್ಸರಿ ಊಹೆ ಮಾಡ್ಕೊಳ್ಳಿ ಇನ್ನು ಹೆಂಗಿರ್ಬೋದು ಇವ್ರ ಪರಿಸ್ಥಿತಿಗಳು ನಾವು ಸತ್ತ ನಂತರ ಅಂತ ಹೇಳಿದ್ರೆ. ಹೌದಾ ಇಲ್ವಾ? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ಏನು ಅರ್ಥ ಆಯ್ತು ಈ ಮಾತಿನಿಂದ? ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು. ನೆಕ್ಸ್ಟ್, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಏನಂತ ಇವರು? ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಅಂದರೆ ಸತ್ಕಾರ್ಯಗಳಲ್ಲೂ ಐಶ್ವರ್ಯವಂತರು ಇರ್ತಾರೆ. ಮತ್ತು ಸತ್ಕಾರ್ಯ ಅಂದರೆ ಏನು? ಇಷ್ಟಕ್ಕೂ ಸತ್ಕಾರ್ಯ ಅಂದರೆ ಏನು? ಸತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳು. ಸತ್ಯ ಅಂದರೆ ಏನು? ಅದು ನಮಗೆ ಗೊತ್ತಲ್ವ? ರೆಫರೆನ್ಸು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿರೋದ್ರಿಂದ 17 ಏನಂತೆ ಸತ್ಯ ಅನ್ನುವಂತಹ ಪದ ಯಾವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು? ನಿನ್ನ ವಾಕ್ಯವೇ ಸತ್ಯವು. ಇದನ್ನು ತಲೆಯಲ್ಲಿ ಇಟ್ಕೊಂಡು ಈಗ ಇನ್ನೊಂದು ಸರಿ ಓದೋಣ. ಈ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿರುವಂತಹ ಮಾತು 6:18. ಆ 3 ಸಾಲುಗಳನ್ನು ಬಿಟ್ಟು ಮುಂದೆ ಹೋದೋಣ. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಹಾಗಾದರೆ ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ಅಂದರೆ ಯಾರು? ಸತ್ಕಾರ್ಯ ಅಂದರೆ ಏನು? ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯ. ಈ ಕಾರ್ಯಗಳಲ್ಲಿ ಯಾರಿರ್ತಾರಂತೆ? ಐಶ್ವರ್ಯವಂತರು. ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು. ಇವ್ರ ಹತ್ರ ಜೇಬಲ್ಲಿ ಏನೂ ಇಲ್ಲದೆ ಇರ್ಬೋದು, ಇವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲದೆ ಇರ್ಬೋದು, ಎಲ್ಲೂ ಸೈಟ್ ಇಲ್ಲದೆ ಇರ್ಬೋದು, ಎಲ್ಲೂ ಮನೆ ಇಲ್ಲದೆ ಇರ್ಬೋದು, ಎಲ್ಲೂ ಸಾವಿರಾರು ಗಟ್ಟಲೆ ಎಕರೆಗಳು ಹೊಲ ಇಲ್ಲದೆ ಇರ್ಬೋದು ಇವ್ರ ಹೆಸರಲ್ಲಿ. ಆದರೂ ಇವರೇನು? ಐಶ್ವರ್ಯವಂತರು. ಏನಕ್ಕೋಸ್ಕರ? ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಾರಲ್ವ, ಸತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ವ, ಅದನ್ನು ಇನ್ನೊಬ್ಬರಿಗೆ ಹೇಳುವಂಥ ಕೆಲಸದಲ್ಲಿ, ತಿಳಿಸುವಂಥ ಕೆಲಸದಲ್ಲಿ ನಿಮಗ್ನರಾಗಿದ್ದಾರಲ್ವ, ಇವರು ಐಶ್ವರ್ಯವಂತರು. ಜೇಬಲ್ಲಿ ಎಷ್ಟಿದ್ರು, ಬ್ಯಾಂಕಲ್ಲಿ ಎಷ್ಟಿದ್ರು, ಈ ಕಾರ್ಯಗಳಲ್ಲಿ ನಾವಿಲ್ಲ ಅಂತ ಅಂದ್ಕೊಳ್ಳಿ, ನಾವೇನು ದೇವರ ದೃಷ್ಟಿಯಲ್ಲಿ ಬಡವರು. ಅದು ಈ ಬಡತನ 60-70 ವರ್ಷಕ್ಕೆ ನಿಂತು ಹೋಗುವಂತಹ ಬಡತನ ಅಲ್ಲ. ತಲತಲಾಂತರವೂ ಯುಗಾಂತರವೂ ಸಹ ನಮ್ಮನ್ನು ಕಾಡ್ತಾನೇ ಇರುವಂತಹ ಬಡತನ, ನಮ್ಮನ್ನು ಗೋಳಾಡುವಂಥ ಮಾಡ್ತಾನೇ ಇರುವಂತಹ ಬಡತನ, ಇಲ್ಲಿಂದ ನಮ್ಮನ್ನು ಬಿಡಿಸುವಂಥವ್ರು ಯಾರು ಅಂತ ಹೇಳಿ ಬೇಳಾಡುವಂತೆ ಮಾಡ್ತಾನೇ ಇರುವಂತಹ ಬಡತನ. ಕೊನೆ ವಚನ ಇವತ್ತಿಗೆ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಯಾವುದರಲ್ಲೂ ಐಶ್ವರ್ಯವಂತರು ಇರ್ತಾರಂತೆ. ಈಗ ನೀವು ಹಿಂದೆ ಒಂದು ವಚನವನ್ನು ಓದ್ತಿರ್ತೀವಿ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ. ಯಾವ ಐಶ್ವರ್ಯವಂತರು? ಅಲ್ಲಿ ಯಾರು ಐಶ್ವರ್ಯವಂತರು? ಹಿಂದೆ ಓದಂತಹ ವಚನದಲ್ಲಿ ಸತ್ಕ್ರಿಯೆಗಳಲ್ಲಿರುವಂಥವರು ಐಶ್ವರ್ಯವಂತರು. ಇಲ್ಲಿ ಯಾರಂತೆ ಐಶ್ವರ್ಯವಂತರು? ಅಲ್ಲ, ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಲು. ನಂಬಿಕೆ ಇರುವಂಥವ್ರು ಐಶ್ವರ್ಯವಂತರಾಗಿದ್ದರೆ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ಅಂತ ಬರೆಸಿದ್ದಾರೆ. ಅಂದರೆ ನಂಬಿಕೆ ಇರುವಂಥವ್ರು ಏನು? ಐಶ್ವರ್ಯವಂತರು. ನಂಬಿಕೆ ಇಲ್ಲದೆ ಇರುವಂಥವರು ಬ್ರದರ್ ಪರಲೋಕನ ಪಾತಾಳನ ಯಾರು ನೋಡಿದ್ದಾರೆ? ನೀವು ನೋಡಿದ್ದೀರಾ? ಒಂದು ಸರಿ ತೋರಿಸ್ತೀರಾ? ಈ ಪ್ರಶ್ನೆಗಳನ್ನೆಲ್ಲ ಮಾಡ್ತಿರ್ತಾರೆ ನೋಡಿ. ಇವ್ರು ಯಾರು ತೋರಿಸಿ ನೋಡೋಣ. ದೇವರ ಎಲ್ಲಿದ್ದಾರೆ? ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಒಂದು ಸಾರಿ ತೋರಿಸಿ ದೇವರನ್ನ ನೋಡೋಣ ಅಂತ ಅಂತಿದ್ದಾರೆ ಅಂತ ಅಂದ್ಕೊಳ್ಳಿ. ಕಣ್ಣಿಗೆ ಕಾಣದೇ ಇರುವಂತಹ ವಿಷಯಗಳ ಮೇಲೆ ನಂಬಿಕೆ ಇಡೋದಿಲ್ಲ ಅಂತ ಅಂದ್ಕೊಳ್ಳಿ. ಇವರು ಏನು ದೇವರ ದೃಷ್ಟಿಯಲ್ಲಿ? ಬಡವರು. ವಾಕ್ಯ ಇಲ್ಲದೆ ಇರುವಂಥವರು ಬಡವರು, ಸತ್ಕ್ರಿಯೆಗಳಲ್ಲಿ ಪಾಲ್ಗೊಳ್ಳದೇ ಇರುವಂಥವರು ಬಡವರು, ನಂಬಿಕೆ ಇಲ್ಲದೆ ಇರುವಂಥವರು ಬಡವರು. ಅದನ್ನು ಬಿಟ್ಟು ನಿಮ್ಮನ್ನು ನೀವು ಯಾಕೆ ಬಡವರು ಅಂತ ಅನ್ಕೋತೀರಾ? ನಿಮ್ಮನ್ನು ನೀವು ಯಾಕೆ ಬಡವರು ಅಂತ ಅಂದ್ಕೊಳ್ತೀರಾ ಹೇಳಿ? ನಾನು ಆಗಲೇ ಹೇಳಿದೆ, ನಿಮಗಿರುವಂತಹ ಧೈರ್ಯ, ಆಶ್ವಾಸನ ಏನು ಅಂದರೆ ದೇವರೇ ನಿಮ್ಮ ಪಕ್ಷದಲ್ಲಿದ್ದಾರೆ.
ದೇವರು ನಿಮ್ಮ ಪಕ್ಷದಲ್ಲಿದ್ದರೂ, ದೇವರು ನಿಮ್ಮನ್ನು ಶ್ರೀಮಂತರು ಅಂದರೂ ಸಹ ನಾವು ಮಾತ್ರ ನಾವು ಏನು ಬ್ರದರ್, ಬಡವರು, ಧೂಳು, ಕಸ, ಏನಕ್ಕೂ ಕೆಲಸಕ್ಕೆ ಬರದೇ ಇರುವವರು ಅಂತ ನಾವು, ಹೌದಾ? ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ಹೋಲಿಸ್ಕೋತೀವಿ ಅಂದರೆ, ನಾವು ಏನು ಬ್ರದರ್, ನನಗೆ ಸುವಾರ್ತೆ ಹೇಳೋಕ್ಕೂ ಬರಲ್ಲ ಬ್ರದರ್. ನಿಜವಾಗ್ಲೂ ಸುವಾರ್ತೆ ಹೇಳೋಕ್ಕೆ ಬರಲ್ವಾ? ನಿಮ್ಮ ಮಗ ಒಂದು ಅಚೀವ್ಮೆಂಟ್ ಮಾಡ್ದ ಅಂತ ಅಂದ್ಕೊಳ್ಳಿ, ನಿಮ್ಮ ಮಗನಿಗೆ ಒಂದು ಬಹುಮಾನ ಬಂತು ಅಂತ ಅಂದ್ಕೊಳ್ಳಿ, ಶಾಲೆಯಲ್ಲಿ ಒಂದು ದೊಡ್ಡ ರ್ಯಾಂಕ್ ತೊಗೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತೀರಾ ಇಲ್ವಾ? ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ? ಖಂಡಿತವಾಗಿ ಹೇಳಿ. ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ ನಿಮ್ಮ ಮಗ ದೊಡ್ಡ ಸಾಧನೆ ಮಾಡಿದ್ರೆ? ನಿಮ್ಮ ಊರಲ್ಲಿರುವಂಥ ಸಂಬಂಧಿಕರಿಗೆ, ಬಂಧು ಬಳಗಕ್ಕೆಲ್ಲ ಫೋನ್ ಮಾಡಿ ಹೇಳ್ತೀರಾ? ನಿಮಗೆ ಹೆಂಗೆ ಬರುತ್ತೋ ಹಂಗೆ ಹೇಳ್ತೀರಾ ಇಲ್ವಾ? ನಿಮ್ಗೆ ಅವ್ನು ಯಾವುದ್ರಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ ಅಂತಲೂ ಗೊತ್ತಿರೋದಿಲ್ಲ, ಒಂದೊಂದು ಸಾರಿ ಯಾವ ಕೋರ್ಸಲ್ಲಿ ತೊಗೊಂಡಿದ್ದಾನೆ ಅಂತ ಗೊತ್ತಿಲ್ಲದೆ ಹೋದರೂ ಸಹ ಏನಂತ ಹೇಳ್ತೀವಿ? ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕಲ್ಲಿ ಏನೋ ತೊಗೊಂಡಿದ್ದಾನೆ, ಫಸ್ಟ್ ಬಂದಿದ್ದಾನೆ ಅಷ್ಟೇ. ಹೇಳ್ತೀವ? ಹೆಂಗೆ ಬರುತ್ತೋ ಹಂಗೆ ಹೇಳ್ತೀವ? ದೇವರ ವಾಕ್ಯವನ್ನು ಹೆಂಗೆ ಬರುತ್ತೋ ಹಾಗಾದರೂ ಹೇಳ್ಬೋದಲ್ವ ಸತ್ಯವನ್ನು? ಅದು ಮಾಡೋದಿಲ್ಲ ನಾವು. ದೇವರ ವಾಕ್ಯವನ್ನು ಹೇಳಿ ಯಾರಿಗಾದ್ರೂ ಬರೋರು ಒಂದು 4 ಜನ ನಿಮಗೆ ಗೊತ್ತಿರುವಂಥವ್ರು ಹೇಳಿ ಅಂದರೆ ಇಲ್ಲ. ಬೇರೆ ವಿಚಾರಗಳನ್ನು ಹೇಳಲಿಕ್ಕೆ ನಮಗೆ ಜ್ಞಾನ ಬುದ್ಧಿ ಎಲ್ಲ ಸರಿ ಇರುತ್ತೆ. ದೇವರ ವಾಕ್ಯವನ್ನು ಹೇಳಿ ಅಂದರೆ ಇಲ್ಲ ಬ್ರದರ್, ನಾವು ಕಸ, ನಾವು ಧೂಳು, ನಾವು ಮಣ್ಣು, ನಾವೇನಕ್ಕೂ ಬರೋದಿಲ್ಲ ಅಂತ ಹೇಳಿ ನಮ್ಮನ್ನು ನಾವು ತಗ್ಗಿಸ್ಕೊಬಿಡ್ತೀವಿ. ನಿಜನಾ? ಆ ಥರ ಮಾಡುವಂತಹದ್ದು ಬೇಡ ಪ್ರಿಯರೇ. ದೇವರು ಒಂದು ದೊಡ್ಡ ಬಾಧ್ಯತೆಯನ್ನು ನಿಮ್ಮನ್ನು ನಂಬಿ, ಐಶ್ವರ್ಯವಂತರು ಯಾರೂ ಕೇಳ್ತಿಲ್ವಂತೆ ದೇವರ ಜ್ಞಾನವನ್ನು, ವಾಕ್ಯವನ್ನು ಕೇಳ್ತಿಲ್ವಂತೆ. ಅದಕ್ಕೋಸ್ಕರ ಬಡವರನ್ನು ಆರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಲೌಕಿಕ ವಿಷಯದಲ್ಲಿ ಬಡವರಾಗಿರುವಂತಹ ನಮ್ಮನ್ನು ಆರಿಸ್ಕೊಂಡು ಅವರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಬೇಕು, ಮಾದರಿಯಾಗಿ ನಿಲ್ಲಿಸಬೇಕು ಅಂತ ದೇವರು ಏನೇನೋ ಕನಸು ಕಾಣ್ತಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ನಿಜನಾ? ಆ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಮನ್ನು ನಾವೇನು ಅನ್ಕೋಬೇಕು? ನಾವು ಐಶ್ವರ್ಯವಂತರು. ನಿಜವಾಗ್ಲೂ ಬಡವರು ಅಂದರೆ ನೀವೇ. ಚರ್ಚಿಗೆ ಬರದೇ ಇರುವಂಥವ್ರು, ಚರ್ಚಿಗೆ ಬರಲಿಕ್ಕೂ ಸಹ ಟೈಮ್ ಇರೋದಿಲ್ಲ ಕೆಲವರಿಗೆ. ನಿಜನಾ? ನೀವು ನೋಡಿದ್ದೀರಾ? ಏನು ಬ್ರದರ್, ಚರ್ಚಿಗೆ ಬರೋದಕ್ಕೆ ಈ ನಡುವೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ತುಂಬ ಬ್ಯುಸಿಯಾಗಿ ಹೋಗಿದೆ ಬ್ರದರ್, ಕೋಟಿಗಟ್ಟಲೆ ವ್ಯವಹಾರ. ದೇವರು ಏನಂತಿದ್ದಾರೆ ನೋಡಿ, ನೀನು ಕೋಟಿ ದುಡಿದ್ರೂ ನನ್ನ ಕಣ್ಣಿಗೆ ನೀನು ನಿನ್ನಷ್ಟು ದೊಡ್ಡ ದರಿದ್ರನು ಇಡೀ ಸಿಟಿಯಲ್ಲೇ ಯಾರೂ ಇಲ್ಲ ಅಂತಿದ್ದಾರೆ ದೇವರು. ಹೌದಲ್ವಾ? ನಿಜವಾದ ಬಡವರು ಯಾರು ಅಂತ ಹೇಳಿ ಒಂದು ಸಾರಿ. ವಾಕ್ಯ ಇಲ್ಲದೆ ಇರುವಂಥವರು, ಸತ್ಕ್ರಿಯೆಗಳಲ್ಲಿ ಪಾಲ್ಗೊಳ್ಳದೇ ಇರುವಂಥವರು, ನೆಕ್ಸ್ಟ್ ನಂಬಿಕೆ ಇಲ್ಲದೆ ಇರುವಂಥವ್ರು, ಇವರು ನಿಜವಾಗ್ಲೂ ಬಡವರು. ನಿಜವಾಗ್ಲೂ ಐಶ್ವರ್ಯವಂತರು ಅಂದರೆ ಯಾರು? ನೀವೇ. ಹಣವನ್ನು ಖರ್ಚು ಮಾಡಿ, ನಿಮ್ಮ ಹತ್ರ ಇರುವಂತಹ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಹಣವನ್ನು ಖರ್ಚು ಮಾಡಿ ಶಾಶ್ವತವಾಗಿರುವಂತಹ, ನಿತ್ಯವಾಗಿರುವಂತಹ, ಸತ್ಯವಾಗಿರುವಂತಹ ಧನವನ್ನು ಸಂಪಾದನೆ ಮಾಡ್ಕೊತಿದ್ದೀರಲ್ವ? ನೀವೇ ದೇವರ ದೃಷ್ಟಿಯಲ್ಲಿ ಹಣವಂತರು. ನಿಮಗೆ ನಂಬಿಕೆ ಇದೆಯಾ? ಪರಲೋಕ ದೇವರು ಕೊಡ್ತಾರೆ ಅಂತ ನಂಬಿಕೆ ಇದೆಯಾ? ಕಾಣದೇ ಇರುವಂತಹ ದೇವರು ಇದ್ದಾರೆ ಅಂತ ನಂಬಿಕೆ ಇದೆಯಾ? ಹಾಗಾದರೆ ನೀವೇ ಐಶ್ವರ್ಯವಂತರು. ಹೀಗೆ ಬದುಕ್ತೀವಾ ಇಲ್ವಾ? ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಬ್ರದರ್ ನಾವೇನು ಬ್ರದರ್, ನಾವು ಎಂಥ ಬಡವರು ಅಂದರೆ ನಾವು ದರಿದ್ರರು ಬ್ರದರ್ ಅಂತ ನಮಗೆ ನಾವೇ ಕೆಳಗಡೆ ಇಳಿಸ್ಕೊಬಿಡ್ತೀವ. ಮತ್ತೆ ನೀವು ಹಂಗಿದ್ರೆ ಮಾತ್ರ, ಆ ಅಸಂಪ್ಷನಲ್ಲಿದ್ದರೆ ಮಾತ್ರ ವಾಕ್ಯ ಹೊರಗಡೆ ಬರುತ್ತೆ. ಹೌದಾ ಇಲ್ವಾ? ನಾವೇನೂ ಇಲ್ಲ, ನಾವು ಕಸ ಧೂಳು ಅಂತ ನಾವು ಅಂದ್ಕೊಂಡಿದ್ರೆ ನಾವು ಇನ್ನೊಬ್ರಿಗೆ ಹೇಳ್ತೀವ ನಾವು ನಂಬಿರುವಂಥ ಸತ್ಯವನ್ನು? ಇಲ್ಲ, ನಾವು ಐಶ್ವರ್ಯವಂತರು, ನಾವು ನಿಜವಾದ ಐಶ್ವರ್ಯವಂತರು, ನಾವು ಶಾಶ್ವತವಾಗಿರುವಂಥ ಐಶ್ವರ್ಯವಂತರು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಲ್ಲಿದ್ದರೆ ಅವಾಗ ನೀವು 4 ಜನಕ್ಕೆ ಸುವಾರ್ತೆ ಹೇಳ್ತೀರಾ, ಈ ಐಶ್ವರ್ಯ ಅವ್ರಿಗೂ ಸಿಕ್ಕಲಿ ಅಂತ ಹಂಚ್ಲಿಕ್ಕೆ ಹೋಗ್ತೀರಾ. ಇಲ್ಲ ಅಂತ ಹೇಳಿದ್ರೆ ಕಸ ಧೂಳು ಅಂತ ಅಂದ್ಕೊಂಡೆ ಜೀವನ ಕಳೆದ್ಬಿಡ್ತೀವಿ. ಓಕೆ, ಕಣ್ಮುಚ್ಚಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮಾಹಿತಿ, ರೆಫರೆನ್ಸಸ್ಗಳು ಎಲ್ಲ ಸಿಕ್ಕಿದೆ ಅನ್ನುವಂತಹದನ್ನು ನಂಬ್ತಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಅಪ್ಪ ನಿಜವಾದ ಬಡವರು ಯಾರು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರ ತಂದೆ. ಹೌದು ಅಪ್ಪ, ನಿಮ್ಮ ವಾಕ್ಯಕ್ಕೆ ಆಸಕ್ತಿ ಕೊಡದೇ ಇರುವಂಥವರು, ನಿಮ್ಮನ್ನು ನಂಬದೇ ಇರುವಂಥವರು, ಸತ್ಕ್ರಿಯೆಗಳಲ್ಲಿ ಪಾಲ್ಗೊಳ್ಳದೇ ಇರುವಂಥವರು, ಇವರು ನಿಜವಾಗ್ಲೂ ಬಡವರು ಅಂತ ಹೇಳಿ ತಿಳ್ಕೊಂಡಿದ್ದೀವಿ ತಂದೆ, ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ನಮ್ಮನ್ನು ನಂಬಿ ನಿಜವಾದ ಐಶ್ವರ್ಯವನ್ನು, ನಿಜವಾದ ಸಂಪತ್ತನ್ನು ನಮ್ಮ ಕೈಯಲ್ಲಿ ನಮ್ಮ ವಶ ಮಾಡಿದ್ದಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು ಅಪ್ಪ. ವಾಕ್ಯಕ್ಕೆ ಆಸಕ್ತಿಯಿಂದ ಪ್ರತಿನಿತ್ಯವೂ ಸೆಮಿನಾರ್ಗಳಿಗೆ ಬಂದು ಪಾಲ್ಗೊಂಡು ಒಂದು ವಾರ ಕಾಲ ತಮ್ಮ ಕುಟುಂಬಗಳಿಗೆ ದೂರವಾಗಿದ್ದು, ಹಣವನ್ನು ಕೊಟ್ಟು ಪರೀಕ್ಷೆ ಬರೆದು, ಹಣವನ್ನು ಕೊಟ್ಟು ಜ್ಞಾನವನ್ನು ತಿಳ್ಕೊಂಡು, ಈ ಕಾರ್ಯಕ್ರಮಗಳಿಗೆಲ್ಲ ಅವರು ದುಡಿದಿರುವಂತಹ ಕೈ ಪ್ರಯಾಸವನ್ನು ಕೊಟ್ಟು ಖರ್ಚು ಮಾಡಿ ನಿಮ್ಮ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಿರುವಂತಹ ನಿಮ್ಮ ಮಕ್ಕಳೇ ನಿಜವಾಗ್ಲೂ ಐಶ್ವರ್ಯವಂತರು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರ ತಂದೆ. ಇದೇ ಭಾವನೆಯಿಂದ ನಾವು ಕೊನೆಯವರೆಗೂ ಬದುಕುವಂತೆ, ನಮಗೆ ಸಿಕ್ಕಿರುವಂಥ ಐಶ್ವರ್ಯವನ್ನು ಇನ್ನೊಂದಷ್ಟು ಜನರಿಗೆ ಹಂಚುವಂತೆ ನಿಮ್ಮ ಮಗ ರಾಮೋಣ್ಣನವರು ಪ್ರತಿನಿತ್ಯವೂ ಸಹ ಪ್ರತಿ ಪಟ್ಟಣಕ್ಕೂ ಹೋಗಿ, ಪ್ರತಿ ಜಿಲ್ಲೆಗೂ ಹೋಗಿ ನಿಮ್ಮ ವಾಕ್ಯವನ್ನು ನಿರಂತರವಾಗಿ ಹೇಗೆ ಹಂಚ್ತಿದ್ದಾರೋ ಆ ಹಂಚುವಂತಹ ಅದೇ ಹಂಬಲ ನಮ್ಮೆಲ್ಲರಿಗೂ ಸಹ ಬರುವಂತೆ, ಇಲ್ಲಿರುವಂತಹ ಮಕ್ಕಳು ಎಲ್ಲರಿಗೂ ಸಹ ಬರುವಂತೆ ಕೃಪೆ ಕೊಡಿ, ದಯೆ ಕೊಡಿ. ಎರಡನೇ ಸಂದೇಶ ಕೇಳಬೇಕಾದರೆ ಪೂರ್ಣ ವಿವೇಕದಿಂದ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಸಾತ್ವಿಕವಾಗಿ ಅದನ್ನು ಕೇಳುವಂತಹ ಮನಸ್ಥಿತಿಯನ್ನು ನಮಗೆ ದಯಪಾಲಿಸಿ ನಿನ್ನ ಮಗನ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ನೀಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.